ನನ್ನ ಎಲ್ಲ ಕರ್ನಾಟಕದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಈಗಾಗಲೇ 2024-25ನೇ ಸಾಲಿನ ದ್ವಿತೀಯ PUC ಫೈನಲ್ ಎಕ್ಸಾಮ್ಸನ್ನು ಬರೀತಿದ್ದೀರಾ. ಕೆಲವೊಂದು ಎಕ್ಸಾಮ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ಕೆಮಿಸ್ಟ್ರಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತೀರ. ಸೊ ಅದರಲ್ಲಿ ಚಾಪ್ಟರ್ ವೈಸ್ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟು ಅನ್ನೋದು ನಿಮ್ಮ ಮೈಂಡಲ್ಲಿ ಈಗ ಕ್ವಶನ್ ಬರ್ತಿರುತ್ತೆ. ಸೊ ಅದಕ್ಕಾಗಿ ನಾನೀಗ ಚಾಪ್ಟರ್ ವೈಸ್ ಯಾವ್ಯಾವ ಕ್ವಶನ್ಸು ಇಂಪಾರ್ಟೆಂಟ್ ಅಂತ ಲಿಸ್ಟ್ ಮಾಡಿದ್ದೀನಿ. ಸೊ ಅದನ್ನು ಈಗ ನೋಡ್ತಾ ಹೋಗೋಣ. ಈಗ ಫಸ್ಟ್ ಚಾಪ್ಟರ್ಗೆ ಬಂದರೆ ಸೊಲ್ಯೂಷನ್ ಚಾಪ್ಟರ್ಗೆ ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಫಸ್ಟ್ ನಮಗೆ ಹೌ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ವೇರೀಸ್ ವಿತ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಟೆಂಪ್ರೇಚರ್ ಮತ್ತು ಪ್ರೆಷರ್ನ ಚೇಂಜ್ ಮಾಡಿದ್ರೆ ಸಾಲಿಬಿಲಿಟಿ ಏನಾಗುತ್ತೆ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್. ಆ್ಯಂಡ್ ಅದು ಮತ್ತೆ ಸೆಕೆಂಡ್ ಕ್ವಶನ್ ಬಂದಾಗ ಹೌ ಸಾಲಿಬಿಲಿಟಿ ಆಫ್ ಎ ಸಾಲಿಡ್ ಇನ್ ಎ ಲಿಕ್ವಿಡ್ ವೇರೀಸ್ ವಿತ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಈಗ ಟೆಂಪ್ರೇಚರ್ ಮತ್ತು ಪ್ರೆಷರನ್ನು ವೇರಿಯೇಷನ್ ಮಾಡಿದ್ರೆ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಏನಾಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಇಟ್ಸ್ ಅಪ್ಲಿಕೇಶನ್. ಸ್ಟೇಟ್ಮೆಂಟನ್ನು ಬರೆದು ಅದರ ಅಪ್ಲಿಕೇಶನ್ಸನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಅಂತ ಬಂದರೆ ರೈಟ್ ಟು ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಮಿನಿಮಮ್ ಇಲ್ಲಿ ಯೂಶಲಿ 3 ಮಾರ್ಕ್ಸಿಗೆ ಕೇಳಿದ್ರೆ 3 ಪಾಯಿಂಟ್ಸನ್ನು ಬರೀಬೇಕಾಗತ್ತೆ. ಅದೇ 2 ಮಾರ್ಕ್ಸ್ ಕೇಳಿದ್ರೆ 2 ಪಾಯಿಂಟ್ಸನ್ನು ಬರೀಬೇಕಾಗತ್ತೆ. ಸೊ ಅದೇ ಥರನೇ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನಂಬರ್ 5 ಬಂದು ರೈಟ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಈಗ ಇದರಲ್ಲಿ ಕ್ವಶನ್ ನಂಬರ್ 4 ಆರ್ 5 ಯೂಶಲಿ ಅವೆರಡರಲ್ಲಿ ಒಂದು ಕ್ವಶನನ್ನು ಕೇಳಬಹುದು. ಐದರ್ ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಆರ್ ಡಿಫ್ರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ರೂಲ್ಸ್ ಲಾ. ಆ್ಯಂಡ್ ಮತ್ತೆ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದರೆ ಇಂಪಾರ್ಟೆಂಟ್ ಅಂತ, ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್, ಮೆನ್ಷನ್ ಇಟ್ಸ್ ಪ್ರಾಕ್ಟಿಕಲ್ ಯುಟಿಲಿಟಿ. ಸೊ ರಿವರ್ಸ್ ಆಸ್ಮಾಸಿಸ್ ಡೆಫಿನೇಷನನ್ನು ಬರೀಬೇಕಾಗತ್ತೆ ಮತ್ತು ಅದನ್ನು ಪ್ರಾಕ್ಟಿಕಲ್ ಯುಟಿಲಿಟಿಯನ್ನು ಬರೀಬೇಕಾಗತ್ತೆ. ಯೂಶಲಿ ದಟ್ ರಿವರ್ಸ್ ಆಸ್ಮಾಸಿಸ್ ಈಸ್ ಯೂಸ್ಡ್ ಇನ್ ಡಿಸಲೈನೇಷನ್ ಆಫ್ ಸೀ ವಾಟರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಂದರೆ ವಾಟ್ ಈಸ್ ಅಬ್ನಾರ್ಮಲ್ ಮೋಲಾರ್ ಮಾಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ ಪೊಟ್ಯಾಷಿಯಂ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್, KCl. ಸೊ ಅಬ್ನಾರ್ಮಲ್ ಮೋಲಾರ್ ಮಾಸ್ ಡೆಫಿನೇಷನನ್ನು ಬರೀಬೇಕಾಗತ್ತೆ. ಆ್ಯಂಡ್ ಯೂಶಲಿ ಇದು 1 ಮಾರ್ಕ್ಸ್ಗೆ MCQಗೆ ಕೇಳುವಂಥ ಪ್ರಾಬಬಲ್ ಕ್ವಶನ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ ಪೊಟ್ಯಾಷಿಯಂ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್, KCl. ಮೂರಲ್ಲಿ ಯಾವ್ದಾದ್ರು ಒಂದು ಬೇಕಾದ್ರೆ ಕ್ವಶನನ್ನು ಕೇಳಬಹುದು. ಅದಾದಮೇಲೆ ನಮಗೆ ನ್ಯೂಮರಿಕಲ್ಸ್ ಅಂತ ಬಂದಾಗ ಸೊ ಯೂಶಲಿ ಸೊಲ್ಯೂಷನ್ ಚಾಪ್ಟರ್ಲಿ ನ್ಯೂಮರಿಕಲ್ಸ್ ಅಂತ ಫೋಕಸ್ ಮಾಡೋದು ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ. ನಿಮಗೆ NCERTನಲ್ಲಿ ಏನು ಎಕ್ಸಾಂಪಲ್ಸ್ ಇರುತ್ತೆ ಅಥವಾ ಇಂಟೆಕ್ಸ್ಟಲ್ಲಿ ಕ್ವಶನ್ಸ್ ಅಂತ ಇರುತ್ತೆ, ಆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಯೂಶಲಿ ಯಾವ್ಯಾವ ಕಾಲಿಗೇಟಿವ್ ಪ್ರಾಪರ್ಟೀಸ್ ಇದೆ, ರಿಲೇಟಿವ್ ಲೋಯರಿಂಗ್ ವೇಪರ್ ಪ್ರೆಷರ್ ಅಂತ ಕಾಲಿಗೇಟಿವ್ ಪ್ರಾಪರ್ಟಿ ಇದೆ, ಅದ್ರ ಮೇಲೆ ನ್ಯೂಮರಿಕಲ್ ಇದೆ. ಸೊ ಅಲ್ಲಿ NCERTನಲ್ಲಿ ಏನು ನ್ಯೂಮರಿಕಲ್ಸ್ ಇರುತ್ತೋ ಅಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಅದೇ ಥರನೇ ಇನ್ನೊಂದು ಕಾಲಿಗೇಟಿವ್ ಪ್ರಾಪರ್ಟಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಒಂದಿದೆ. ನೆಕ್ಸ್ಟು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಮೇಲೆ ಆಸ್ಮಾಟಿಕ್ ಪ್ರೆಷರ್. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನ್ಯೂಮರಿಕಲ್ಸ್ ಇದೆ NCERT ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನೀವು ಅಷ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಸೊ ಅವುಗಳಲ್ಲಿ ಯೂಶಲಿ 1 ಆರ್ 2 ಅವುಗಳಲ್ಲೇ ಕೇಳ್ಬೋದು, ಅಥವಾ ಇನ್ನೊಂದು ಅಡಿಷನಲ್ ಆಗಿ ಅದೇ NCERTನಲ್ಲಿ ರೌಲ್ಸ್ ಲಾ ಅಂತ ಅದ್ರ ಮೇಲೆ ಒಂದು ಫಾರ್ಮುಲಾ ಬರುತ್ತೆ. P ಟೋಟಲ್ ಈಸ್ ಈಕ್ವಲ್ ಟು ರೌಲ್ಸ್ ಲಾ ಮತ್ತು ಡಾಲ್ಟನ್ಸ್ ಲಾನ ಕಂಬೈಂಡ್ ಮಾಡಿ ಈ ಈಕ್ವೇಷನ್ ಬರುತ್ತೆ. P ಟೋಟಲ್ ಈಸ್ ಈಕ್ವಲ್ ಟು P10 ಇಂಟು X1 ಪ್ಲಸ್ P20 ಇಂಟು X2. ಸೊ ಇದ್ರ ಮೇಲೆ ನ್ಯೂಮರಿಕಲನ್ನು ಕೇಳ್ಬೋದು. ಇಲ್ಲ ಆಲ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೇ 2 ನ್ಯೂಮರಿಕಲ್ ಜನರೇಟ್ ಆಗ್ಬೋದು, ಅಥವಾ ಒಂದು ಕಾಲಿಗೇಟಿವ್ ಪ್ರಾಪರ್ಟಿ ಅಥವಾ ಒಂದು ಇದ್ರ ಮೇಲೆ ಸೆಕೆಂಡ್ ಒನ್ ಫಾರ್ಮುಲಾ ಮೇಲೆ ನಿಮಗೆ ಒಂದು ನ್ಯೂಮರಿಕಲ್ ಜನರೇಟ್ ಆಗೋ ಪ್ರಾಬಬಿಲಿಟಿ ಇದೆ. ಸೊ ಬಟ್ ಡೆಫಿನೆಟ್ಲಿ 100% 1 ಕ್ವಶನ್ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ನ್ಯೂಮರಿಕಲ್, ಅದು NCERTನಲ್ಲಿ ಇರೋ ನ್ಯೂಮರಿಕಲ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಸೊ ಇಷ್ಟು ನಿಮಗೆ ಸೊಲ್ಯೂಷನ್ ಚಾಪ್ಟರ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಈಗ ನಾವು
ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ಸೊ ಈಗ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋಣ. ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬಂದಾಗ ಇಲ್ಲಿ ಮೇಜರ್ ಆಗಿ 3 ಮಾರ್ಕ್ಸ್ ಕ್ವಶನ್ಸ್ ಅಂತ ನೋಡಿದಾಗ ನಾವೀಗ ಆಕ್ಚುಲಿ ರೈಟ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಮೆನ್ಷನ್ ಇಟ್ಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಂಡ್ ಡಯಾಗ್ರಾಮ್. ಸೊ ಇಲ್ಲಿ ಡಯಾಗ್ರಾಮು ಕೇಳಬಹುದು. ಡಯಾಗ್ರಾಮ್ ಯಾವುದಾದ್ರೂ 3 ಪಾಯಿಂಟನ್ನು ಕೇಳ್ತಾರೆ. ಯೂಶಲಿ 3 ಪಾಯಿಂಟಿಗೆ 3 ಮಾರ್ಕ್ಸ್ ಇರುತ್ತೆ. ಲೈಕ್ ಡಯಾಗ್ರಾಮ್ ಪ್ಲಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಹಾಫ್ ಸೆಲ್ ರಿಯಾಕ್ಷನ್, ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಈ 4 ಪಾಯಿಂಟ್ ಇದೆ ಟೋಟಲ್. 4 ಪಾಯಿಂಟಲ್ಲಿ ಯೂಶಲಿ ಕೇಳಿರೋದು 3 ಮಾರ್ಕ್ಸ್ ಕೇಳಿದಾಗ 3 ಪಾಯಿಂಟ್ಸ್, ಎನಿ 3 ಪಾಯಿಂಟ್ಸ್ ಕವರ್ ಆಗೋ ಥರ ಕ್ವಶನನ್ನು ಕೇಳ್ತಾರೆ. ಸೊ ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡಿದಾಗ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟ್ರಲ್ಲಿ ಮೆನ್ಷನ್ ಎನಿ 3 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದಿ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ಯೂಶಲಿ ಕ್ವಶನ್ ನಂಬರ್ 2 ಮತ್ತು ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನಿದೆ? ಮೆನ್ಷನ್ ಎನಿ 3 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದಿ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಾನಿಕ್ ಕಂಡಕ್ಟರ್. ಕ್ವಶನ್ ನಂಬರ್ 2 ನಲ್ಲಿ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್, ಕ್ವಶನ್ ನಂಬರ್ 3 ನಲ್ಲಿ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್. ಯಾವ ಫ್ಯಾಕ್ಟರ್ಸು ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಮೇಲೆ ಅಫೆಕ್ಟ್ ಆಗುತ್ತೆ ಮತ್ತು ಯಾವ ಫ್ಯಾಕ್ಟರ್ಸು ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ಸೊ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ 3 ಪಾಯಿಂಟ್ಸನ್ನು ಮೆನ್ಷನ್ ಮಾಡಬೇಕಿಲ್ಲಿ. ಅದಾದಮೇಲೆ ಇದು ಇವೆರಡು ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್. ಅವೆರಡರಲ್ಲಿ ಒಂದು ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 3 ಮಾರ್ಕ್ಸಿಗೆ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯು ಕ್ಯಾನ್ ಸೇ ಆಲ್ಮೋಸ್ಟ್ ಎಕ್ಸಾಮ್ಗೆ ಬರುವಂಥ ಪ್ರಾಬಬಲ್ ಕ್ವಶನ್ ಅಂತ ಹೇಳ್ಬೋದು ನಾವು ಅದನ್ನು. ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಇವೆರಡರಲ್ಲಿ ಯೂಶಲಿ ಒಂದನ್ನು 2 ಮಾರ್ಕ್ಸ್ಗೆ ಕೇಳುವಂಥ ಪ್ರಾಬಬಿಲಿಟಿ ತುಂಬ ಇರುತ್ತೆ. ಎವ್ರಿ ಇಯರ್ ನಾವು ನೋಡಿದಾಗ ಆಕ್ಚುಲಿ ಇವೆರಡರಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಆಗಿ ಕೊಡ್ತಾನೆ ಇದ್ದಾರೆ ಪ್ರತಿ ವರ್ಷ. ಸೊ ಈ ವರ್ಷನೂ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ಕ್ವಶನ್ ಆಗಿರ್ಬೋದು ಇದು. ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಸ್ಟೇಟ್ಮೆಂಟನ್ನು ಬರೀಬೇಕಾಗತ್ತೆ. ಅದರ ಜೊತೆಗೆ ಮ್ಯಾಥಮೆಟಿಕಲ್ ಫಾರ್ಮುಲಾನು ಸಹ ಬರೆದ್ರೆ ದಟ್ ಈಸ್ ಅ ಬೆಟರ್ ಒನ್. ನೆಕ್ಸ್ಟ್ ಅದಾದಮೇಲೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ 5th ಕ್ವಶನ್, ಸ್ಟೇಟ್ ಕೋಲ್ರಾಸ್ ಲಾ, ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ದ ಕೋಲ್ರಾಸ್ ಲಾ. ಸ್ಟೇಟ್ಮೆಂಟನ್ನು ಬರೆದು ಯಾವುದಾದ್ರು 2 ಅಪ್ಲಿಕೇಶನ್ಸನ್ನು ಬರೆದ್ರೆ ಸೊ ನಮಗೆ ಟೋಟಲ್ 3 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದರೆ ಕ್ವಶನ್ ನಂಬರ್ 6, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ H2O2 ಫ್ಯೂಯಲ್ ಸೆಲ್, ರೈಟ್ ಆ್ಯನೋಡಿಕ್, ಕ್ಯಾಥೋಡಿಕ್ ಅಂಡ್ ಓವರಾಲ್ ಸೆಲ್ ರಿಯಾಕ್ಷನ್. ಯೂಶಲಿ ಇಷ್ಟು ಪಾಯಿಂಟ್ಸನ್ನು ಕೊಟ್ಟರೆ 4 ಮಾರ್ಕ್ಸ್ ಇರುತ್ತೆ. ಸೊ ಯೂಶಲಿ 4 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೊಡೋದಿಲ್ಲ. ಕೊಟ್ಟರೆ ಯೂಶಲಿ 3 ಮಾರ್ಕ್ಸ್ಗೆ ಕೊಡ್ತಾರೆ. 3 ಮಾರ್ಕ್ಸ್ಗೆ ಕೊಟ್ಟರೆ ಏನು ಮಾಡ್ತಾರೆ ಅಂತಂದರೆ ಅವರು ಎರಡರಲ್ಲಿ 4 ಪಾಯಿಂಟಲ್ಲಿ 3 ಪಾಯಿಂಟನ್ನು ಪಿಕ್ ಮಾಡ್ತಾರೆ. ಅಥವಾ ಡಯಾಗ್ರಾಮನ್ನು ಕೇಳಿ ಆ್ಯನೋಡಿಕ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್ನ ಕೇಳ್ಬೋದು. ಅಥವಾ ಯಾವುದಾದ್ರು 3 ಪಾಯಿಂಟನ್ನು ಪಿಕ್ ಮಾಡಿ ಯೂಶಲಿ 3 ಮಾರ್ಕ್ಸ್ಗೆ ಕ್ವಶನನ್ನು ಕೊಡ್ತಿರ್ತಾರೆ. ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಅಂತ ನೋಡಿದಾಗ, ವಾಟ್ ಆರ್ ಸೆಕೆಂಡರಿ ಸೆಲ್ಸ್, ರೈಟ್ ದಿ ಈಕ್ವೇಷನ್ಸ್ ಫಾರ್ ದ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಅಟ್ ಆ್ಯನೋಡ್ ಅಂಡ್ ಕ್ಯಾಥೋಡ್ ಇನ್ ದಿ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಸೆಕೆಂಡ್ರಿ ಬ್ಯಾಟ್ರೀಸ್ ಎಲ್ಲ ಬರುತ್ತೆ ಇದು. ಸೊ ಡೆಫಿನೇಷನ್ ಆಫ್ ಸೆಕೆಂಡ್ರಿ ಸೆಲ್ ಜೊತೆಗೆ ಅಲ್ಲಿ ಆ್ಯನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್ ಏನಾಗುತ್ತೆ ಅನ್ನೋದನ್ನು ಬರೀಬೇಕಾಗುತ್ತೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿನಲ್ಲಿ. ಅದೇ ಥರ ಈಗ ನ್ಯೂಮರಿಕಲ್ಸ್ ಅಂತ ಬಂದಾಗ ಈ ಚಾಪ್ಟರ್ನಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟ್ರಲ್ಲಿ ಯೂಶಲಿ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ 1 ನ್ಯೂಮರಿಕಲ್. ಯೂಶಲಿ ನಿಮ್ಗೆ ಗೊತ್ತಿದೆ ಈ ಚಾಪ್ಟ್ರಲ್ಲಿ 2 ನ್ಯೂಮರಿಕಲ್ ಬರುತ್ತೆ. ಒಂದು ನ್ಯೂಮರಿಕಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ನರ್ನ್ಸ್ಟ್ ಈಕ್ವೇಷನ್, cell potential is equal to standard cell potential minus 0.059 divided by n log product concentrations divided by reactant concentration. ಆ ಫಾರ್ಮುಲಾ ಮೇಲೆ ಯೂಶಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವಶನ್ ಫ್ರಮ್ ದ ನರ್ನ್ಸ್ಟ್ ಈಕ್ವೇಷನ್. ಅದನ್ನು ನರ್ನ್ಸ್ಟ್ ಈಕ್ವೇಷನ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಎಲ್ಲಿ ಬರಬಹುದು, ಅಲ್ಲಿ ನಿಮಗೆ ಇಲ್ಲಿ ಗಿಬ್ಸ್ ಎನರ್ಜಿ ಅಥವಾ ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ, ಕೋಲ್ರಾಸ್ ಲಾ ಮೇಲೆ ನಿಮಗೆ ಆ ಕ್ವಶನನ್ನು ಸ್ಪ್ಲಿಟ್ ಮಾಡ್ಬೋದು. ನಿಮಗೆ ಇಲ್ಲ 3+1 ಆ ಥರ ಸ್ಪ್ಲಿಟ್ ಮಾಡ್ಬೋದು ಕ್ವಶನನ್ನು. ಸೊ ಈ ರಿಮೈನಿಂಗ್ 1 ಕ್ವಶನನ್ನು ಇವುಗಳ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಗಿಬ್ಸ್ ಎನರ್ಜಿ, ಕಂಡಕ್ಟಿವಿಟಿ, ಯಾಕಂದರೆ ಆಲ್ರೆಡಿ ಪ್ಯೂ ಬೋರ್ಡ್ ಮೀಟಿಂಗ್ಗಳಲ್ಲಿ ನಾವು ಕೇಳಿರೋ ಪ್ರಕಾರವಾಗಿ ಈವನ್ ಕೋಲ್ರಾಸ್ ಕಂಡಕ್ಟಿವಿಟಿ ಮೇಲೂ ಕ್ವಶನ್ಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಆಗಿರೋದ್ರಿಂದ ಪ್ರಾಬಬ್ಲಿ ಅಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಡಕ್ಟಿವಿಟಿ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಮೇಲೇನು ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು 3 ಮಾರ್ಕ್ಸ್ ಕ್ವಶನ್. ಬಟ್ ಒಂದು ಕ್ವಶನ್ ಅಂತೂ ನರ್ನ್ಸ್ಟ್ ಈಕ್ವೇಷನ್ ಮೇಲೆ ಯೂಶಲಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಅದು NCERT ನ್ಯೂಮರಿಕಲ್ಸ್ ಮತ್ತು ಇನ್ಟೆಕ್ಸ್ಟ್ ಕ್ವಶನ್ಸ್. ನೀವು ಇನ್ಟೆಕ್ಸ್ಟ್ ಕ್ವಶನ್ಸ್ ಅಂತ NCERT ಟೆಕ್ಸ್ಟ್ ಬುಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೆಟರ್. ಯಾಕಂದರೆ ಈ ವರ್ಷ ನಮಗೆ ಎಕ್ಸಾಂಪಲ್ಸ್ ಜೊತೆಗೆ ಇನ್ಟೆಕ್ಸ್ಟ್ ಕ್ವಶನ್ಸನ್ನು ತುಂಬ ಫೋಕಸ್ ಮಾಡ್ತಿದ್ದಾರೆ. NCERT ಟೆಕ್ಸ್ಟ್ ಬುಕ್ಕಲ್ಲಿ
ಇನ್ ಟೆಕ್ಸ್ಟ್ ಅಂತ ಒಂದು ಪೋರ್ಷನ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಆ ಪೋರ್ಷನ್ಸಲ್ಲಿ ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ಕ್ವಶನ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಆ ಕ್ವಶನ್ಸನ್ನು ಯೂಶಲಿ ಪ್ರಾಕ್ಟೀಸ್ ಮಾಡಿದ್ರೆ ಬೆಟರ್ ಈಗ. ಸೊ ಇದು ಇಷ್ಟ ಆಯಿತು ನಮ್ಮ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸು. ಈಗ ನಾವು ಥರ್ಡ್ ಚಾಪ್ಟರ್ಗೆ ಹೋಗೋಣ, ದಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಈಗ ಕೆಮಿಕಲ್ ಕೈನೆಟಿಕ್ಸಲ್ಲಿ ಬಂದರೆ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಅಂದರೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆರ್ ಯು ಕ್ಯಾನ್ ಸೇ ಕಂಪಲ್ಸರಿ ಕ್ವಶನ್ ಅಂತಲೇ ಹೇಳ್ಬೋದು. ದಟ್ಸ್ ಎ ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್. ಅದೇ ಥರನೇ ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇವು ಎರಡು ಡೆರಿವೇಷನ್ನು, ಯೂಶಲಿ ಇವೆರಡು ಡೆರಿವೇಷನಲ್ಲಿ ಒಂದು ಡೆರಿವೇಷನ್ ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ ಕೊಡ್ತಾನೆ ಇದ್ದಾರೆ, ಪ್ರತಿ ವರ್ಷನೂ ಕೊಡ್ತಾನೆ ಇದ್ದಾರೆ. ಅಥವಾ ಝೀರೋ ಆರ್ಡರ್ ಕೇಳ್ಬೋದು ಅಥವಾ ಫಸ್ಟ್ ಆರ್ಡರ್. ಅದ್ರ ಜೊತೆಗೆ ಈ ವರ್ಷ ಆ್ಯಡ್ ಆಗಿರೋದು ಇನ್ನೊಂದು ಕ್ವಶನ್ ಯಾವುದಪ್ಪ ಅಂತಂದರೆ ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದಿ ಫಸ್ಟ್ ಆರ್ಡರ್ ಗ್ಯಾಸ್ ಫೇಸ್ ರಿಯಾಕ್ಷನ್ ಅಂತ. ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದ್ರೆ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಡೆರಿವೇಷನ್ ಆದಮೇಲೆ ನಿಮಗೆ ಲಾಸ್ಟಲ್ಲಿ ಅದಾದಮೇಲೆ ನಿಮಗೆ ಗ್ಯಾಸ್ ಫೇಸ್ ರಿಯಾಕ್ಷನ್ ಡೆರಿವೇಷನನ್ನು ಕೊಟ್ಟಿದ್ದಾನೆ. A gives rise to B plus C ಅಂತ ಒಂದು ಗ್ಯಾಸ್ ಫೇಸ್ ಡೆರಿವೇಷನನ್ನು ಕೊಟ್ಟಿದ್ದಾನೆ. ಸೊ ಅದನ್ನು ಓದ್ಕೋಬೇಕು ಅಂತ ಆಲ್ರೆಡಿ ನಾವು PU ಬೋರ್ಡ್ ಮೀಟಿಂಗ್ಗಳಲ್ಲಾದಾಗ ತುಂಬ ಟೈಮ್ ಹೇಳಿದ್ದಾರೆ. ಸೊ ನೀವು ಈ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಪಿನಿಯನ್. ಯಾಕಂತಂದರೆ ನೀವು ಆಲ್ರೆಡಿ ಎರಡು ಕ್ವಶನ್ ಫಸ್ಟ್ ಆರ್ಡರ್ ಝೀರೋ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತೀರ. ಅದ್ರ ಜೊತೆಗೆ ಈಗ ಈ ವರ್ಷ ನೋಡ್ತಿರ್ಬೋದು ಕ್ವಶನ್ ಪೇಪರ್ಗಳಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಕಂಪಲ್ಸರಿ ಕ್ವಶನ್ಸನ್ನು ವೇರಿಯೇಷನ್ ಮಾಡ್ತಿರೋದ್ರಿಂದ ಸೊ ಈ ಕ್ವಶನ್ ಕೊಡುವಂಥ ಪ್ರಾಬಬಿಲಿಟಿನೂ ತುಂಬ ಇದೆ. ಸೊ ಈ ಫಸ್ಟ್ ಮೂರು ಕ್ವಶನ್ ಏನಿದೆ ಆ ಮೂರು ಕ್ವಶನ್ನಲ್ಲಿ ಯಾವುದಾದ್ರು ಒಂದು ಕ್ವಶನ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಈ ವರ್ಷ. ಸೊ ಅದಕ್ಕೆ ಮೂರು ಕ್ವಶನ್ಸನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಇದಾಯಿತು ಮೂರನೇ ಕ್ವಶನ್ನು. ಈಗ ನಾಲ್ಕನೇ ಕ್ವಶನ್ಗೆ ಹೋಗೋಣ. ಸೊ ರೈಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಮಾಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಷನ್. ಸೊ ಈ ಕ್ವಶನನ್ನು ನೀವು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 5, ರಿಮೈನಿಂಗ್ ಇನ್ನೇನು ಕ್ವಶನ್ಸ್ ಇರುತ್ತೆ ಅವುಗಳನ್ನು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ರಿಮೈನಿಂಗ್ ನೀವು 3 ಮಾರ್ಕ್ಸ್ ಅಂತ ಬಂದಾಗ ಆ ಫಸ್ಟ್ 3 ಕ್ವಶನ್ಸ್ ಏನಿದೆ ಯೂಶಲಿ ಆ ಮೂರಲ್ಲೇ ನಿಮಗೆ ಒಂದು ಕ್ವಶನನ್ನು 3 ಮಾರ್ಕ್ಸ್ಗೆ ಕೊಡುವಂಥ ಪ್ರಾಬಬಿಲಿಟಿ ಇದೆ. ಅದು ಬಿಟ್ಟರೆ ಇನ್ನೇನು ಕ್ವಶನ್ಸ್ ರಿಮೈನಿಂಗ್ ಏನೇನು ಕ್ವಶನ್ಸ್ ಇದ್ದಾವೆ ಇನ್ನೆಲ್ಲನೂ ಅವೆಲ್ಲ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಫಾರ್ 2 ಮಾರ್ಕ್ಸ್. ಈಗ ಕ್ವಶನ್ ನಂಬರ್ 4 ನೋಡಿದ್ರೆ ರೈಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಮಾಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಷನ್. ಸೊ ನೀವು ಯಾವುದಾದ್ರು 2 ಡಿಫ್ರೆನ್ಸನ್ನು ಬರಿಬೇಕಾಗತ್ತೆ. ಸಪೋಸ್ 3 ಮಾರ್ಕ್ಸ್ ಕೇಳಿದ್ರೆ ನೀವು 3 ಡಿಫ್ರೆನ್ಸಸ್ಸನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಅಂತ ಬಂದಾಗ ವಾಟ್ ಈಸ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ಸೊ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ನೀವು ಎಕ್ಸ್ಪ್ಲೈನ್ ಮಾಡಿ ಜೊತೆಗೆ ಒಂದು ಎಕ್ಸಾಂಪಲನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಅಂತ ಬಂದಾಗ ಡಿಫೈನ್ ಕೊಲ್ಯೂಷನ್ ಫ್ರೀಕ್ವೆನ್ಸಿ, ವಾಟ್ ಆರ್ ದಿ 2 ಫ್ಯಾಕ್ಟರ್ಸ್ ದಟ್ ಲೀಡ್ ಟು ದ ಎಫೆಕ್ಟಿವ್ ಕೊಲ್ಯೂಷನ್. ಸೊ ಎಫೆಕ್ಟಿವ್ ಕೊಲ್ಯೂಷನ್ ಡೆಫಿನೇಷನನ್ನು ಬರೆದು ಸೊ ಯಾವ ಫ್ಯಾಕ್ಟರ್ಸು ನಮಗೆ ಎಫೆಕ್ಟಿವ್ ಕೊಲ್ಯೂಷನ್ಸ್ಗೆ ಯಾವ ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಂದಾಗ ಡ್ರಾ ದಿ ಗ್ರಾಫ್ ಶೋಯಿಂಗ್ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ದಿ ಆಕ್ಟಿವೇಶನ್ ಎನರ್ಜಿ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಇದು ಅಷ್ಟೇ ನೀವು 2 ಮಾರ್ಕ್ಸ್ಗೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದಂಥ ಕ್ವಶನ್ ಇದು. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಬರೀಬೇಕಾಗುತ್ತೆ. ನೀವು ಈ ಕಡೆ ಎಕ್ಸ್ ಆಕ್ಸಿಸಲ್ಲಿ ರಿಯಾಕ್ಷನ್ ಕೋಆರ್ಡಿನೇಟ್, ವೈ ಆಕ್ಸಿಸಲ್ಲಿ ಪೊಟೆನ್ಷಿಯಲ್ ಎನರ್ಜಿಯನ್ನು ತಗೊಂಡು ನೀವು ಗ್ರಾಫನ್ನು ಬರೀಬೇಕಾಗುತ್ತೆ. ನಿಮಗೆ NCERTನಲ್ಲಿ ಇದೆ ಇದು ಕ್ವಶನು, ಸೊ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 8 ಬಂದಾಗ ಶೋ ದಿ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ಇದು ನಿಮಗೆ ಹಾಫ್ ಲೈಫ್ ಡೆರಿವೇಷನ್ ಕ್ವಶನ್ ನಂಬರ್ 8, ಕ್ವಶನ್ ನಂಬರ್ 9 ಏನಿದಾವೆ ಇವೆರಡೂ ಹಾಫ್ ಲೈಫ್ ಡೆರಿವೇಷನ್ಸ್ ನಿಮಗೆ. ಸೊ ಇಂಡೈರೆಕ್ಟಾಗಿ ಈ ಥರ ಕೇಳಬಹುದು. ಸೊ ಹಾಫ್ ಲೈಫ್ ಫಾರ್ ದ ಝೀರೋ ಆರ್ಡರ್ ರಿಯಾಕ್ಷನ್ ಇಸ್ ಕ್ವಶನ್ ನಂಬರ್ 8, ಹಾಫ್ ಲೈಫ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಕ್ವಶನ್ ನಂಬರ್ 9. ಸೊ ಇದನ್ನು ಯೂಶಲಿ ಇಂಡೈರೆಕ್ಟಾಗಿ ಈ ಥರ ಕ್ವಶನ್ಸನ್ನು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಈಗ ಕ್ವಶನ್ ನಂಬರ್ 10 ಬಂದಾಗ ದಟ್ಸ್ ನಥಿಂಗ್ ಬಟ್ ನ್ಯೂಮರಿಕಲ್ಸ್. ಈಗ ಲಾಸ್ಟ್ ನ್ಯೂಮರಿಕಲ್ಸ್ ಅಂತ ಬಂದಾಗ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟ್ರಲ್ಲಿ ಯೂಶಲಿ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಂದರೆ ದಟ್ ಈಸ್ ಫ್ರಮ್ ದ ಆಕ್ಟಿವೇಶನ್ ಎನರ್ಜಿ. ನೀವು ಲಾಸ್ಟಲ್ಲಿ ನೋಡಿದಾಗ ಅರೇನಿಯಸ್ ಈಕ್ವೇಷನ್ ಆದಮೇಲೆ ಒಂದು ಆಕ್ಟಿವೇಶನ್ ಎನರ್ಜಿ ಲೈಕ್ ಲಾಗ್ K2 ಡಿವೈಡೆಡ್ ಬೈ K1 ಇಸ್ ಈಕ್ವಲ್ ಟು EA by 2.303 R into T2 minus T1 divided by T1 into T2. ಸೊ ಈ ಫಾರ್ಮುಲಾ ಮೇಲೆ ನಿಮಗೆ ಯೂಶಲಿ ಒಂದು ನ್ಯೂಮರಿಕಲನ್ನು ಕೊಡ್ತಿದ್ದಾರೆ, ಪ್ರತಿ ವರ್ಷ ಕೊಡ್ತಿದ್ದಾರೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್ ಫ್ರಮ್ ದಿ ಆಕ್ಟಿವೇಶನ್ ಎನರ್ಜಿ. ಇನ್ನೊಂದು ನ್ಯೂಮರಿಕಲ್ ಎಲ್ಲಿಂದ ಬರುತ್ತೆ? ಮತ್ತು ಆಕ್ಟಿವೇಶನ್ ಎನರ್ಜಿನಲ್ಲಿ ನಿಮಗೆ ನ್ಯೂಮರಿಕಲ್ಸಲ್ಲಿ ಲಾಸ್ಟಲ್ಲಿ ಒಂದು ನ್ಯೂಮರಿಕಲ್ ಇದೆ.
ಲಾಸ್ಟಲ್ಲಿ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ರಲ್ವ, ಎಕ್ಸಾಂಪಲ್ಸಲ್ಲಿ ಒಂದು ನ್ಯೂಮರಿಕಲ್ ಇದೆ ಆಕ್ಟಿವೇಶನ್ ಎನರ್ಜಿ ಮೇಲೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. NCERTನಲ್ಲಿರೋ ಎಕ್ಸಾಂಪಲ್ ಅದನ್ನು, ಯಾಕಂದರೆ ಅದನ್ನು ತುಂಬ ಟೈಮ್ ಕೇಳಿದ್ದಾರೆ. ಸೊ ಆ ಕ್ವಶನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ರೇಟ್ ಕಾನ್ಸ್ಟೆಂಟ್ ಹಾಫ್ ಲೈಫ್ ನ್ಯೂಮರಿಕಲ್ಸ್, ಈ NCERTನಲ್ಲಿ ಏನು ರೇಟ್ ಕಾನ್ಸ್ಟೆಂಟ್ ನ್ಯೂಮರಿಕಲ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹಾಫ್ ಲೈಫ್ ನ್ಯೂಮರಿಕಲ್ಸು, ಸೊ ಅವುಗಳನ್ನು ಒಂದು ಕ್ವಶನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ 2 ಕ್ವಶನ್ ಬರುತ್ತೆ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ಲಿ ನ್ಯೂಮರಿಕಲ್ಸು. ಅದರಲ್ಲಿ ಯೂಶಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನ್ಯೂಮರಿಕಲ್ ಆನ್ ಆಕ್ಟಿವೇಶನ್ ಎನರ್ಜಿ, ಇನ್ನೊಂದು ನ್ಯೂಮರಿಕಲ್ ರೇಟ್ ಕಾನ್ಸ್ಟೆಂಟ್ ಹಾಫ್ ಲೈಫ್ ಮೇಲೆ ನ್ಯೂಮರಿಕಲನ್ನು ಕೇಳ್ತಾರೆ. ಸೊ ಇಷ್ಟಾಯಿತು ನಮ್ಮ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್ ನಂಬರ್ 4, ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್. ಈಗ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬಂದಾಗ ಸೊ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ತಾ ಇದ್ರೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ನೀವು ಇದನ್ನು. ಎಕ್ಸ್ಪ್ಲೈನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್, ಪ್ರಿಪ್ರೇಷನ್ ಆಫ್ ದ ಪೊಟ್ಯಾಷಿಯಂ ಡೈಕ್ರೋಮೇಟ್. ಇದು ಸೊ 3 ಸ್ಟೆಪ್ಸ್ ಬರುತ್ತೆ. ಸೊ 3 ಸ್ಟೆಪ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು ಆ್ಯಂಡ್ ರಿಯಾಕ್ಷನ್ಸನ್ನು ಬರೀಬೇಕು. ಕೆಲವೊಂದು ಸರಿ ಕ್ವಶನಲ್ಲಿ ರೈಟ್ ಓನ್ಲಿ ರಿಯಾಕ್ಷನ್ಸ್ ಅಂತ ಕೇಳಿರ್ತಾರೆ. ಸೊ ನೀವು ಅಲ್ಲಿ ರಿಯಾಕ್ಷನ್ಸನ್ನು ಬರೆದ್ರೆ ಸಾಕು. ಇಲ್ಲಿ ಸೊ ಕಾಮನ್ನಾಗಿ ಕೇಳಿರೋದ್ರಿಂದ ಸೊ ಎರಡೂ ಎಕ್ಸ್ಪ್ಲನೇಷನ್ ಫಾಲೋಡ್ ಬೈ ರಿಯಾಕ್ಷನ್ಸ್ ಎರಡೂ ಬರೆದ್ರೆ ದಟ್ ಈಸ್ ಗುಡ್. ಅದಾದಮೇಲೆ ಇನ್ನೊಂದು ಕ್ವಶನ್ ಯಾವುದಪ್ಪ ಅಂತಂದರೆ, ಹೌ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ದ ಮ್ಯಾಂಗನೀಸ್ ಡೈಆಕ್ಸೈಡ್. ಸೊ ಇವೆರಡರಲ್ಲಿ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಏನಿದೆ, ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆ್ಯಂಡ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಯೂಶಲಿ ಅವೆರಡರಲ್ಲಿ ಒಂದು ಕ್ವಶನ್ ಅಂತೂ ಎವ್ರಿ ಇಯರ್ ಮೋಸ್ಟ್ ನೀವು ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು. ಅವೆರಡರಲ್ಲಿ ಒಂದು ಕಂಪಲ್ಸರಿಯಾಗಿ ಬರ್ತಾನೆ ಇದೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವಶನ್ ಫ್ರಮ್ ಅಮಾಂಗ್ ದೋಸ್ 2. ಓಕೆ, ನೆಕ್ಸ್ಟ್ ಇನ್ನು 3 ಮಾರ್ಕ್ಸ್ ಅಂತ ಬಂದಾಗ ನಿಮಗೆ ಕ್ವಶನ್ ಸಿಗುವಂಥದ್ದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಮೆನ್ಷನ್ ಎನಿ ಟು ಇಟ್ಸ್ ಕಾನ್ಸಿಕ್ವೆನ್ಸಸ್ ಆರ್ ಕಾಸಸ್. ಈಗ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂತಂದರೆ, ಯೂಶಲಿ ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಕ್ವಶನ್ ಅದು ಕಂಪಲ್ಸರಿ ಇದೇ ಇರುತ್ತೆ 1 ಮಾರ್ಕ್ಸ್ಗೆ. ಜೊತೆಗೆ ಇನ್ನು 2 ಮಾರ್ಕ್ಸ್ಗೆ 2 ಪಾಯಿಂಟ್ ಬರೋ ಥರ ನಿಮಗೆ ಒಂದು ಕ್ವಶನನ್ನು ಆ್ಯಡ್ ಮಾಡ್ತಾರೆ. ಲೈಕ್ ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಮೆನ್ಷನ್ ಎನಿ ಟು ಇಟ್ಸ್ ಕಾನ್ಸಿಕ್ವೆನ್ಸಸ್ ಅವರು ಕೇಳ್ಬೋದು, ಕಾಸಸ್ ಅಂತ ಕೇಳ್ಬೋದು. ಸೊ ಕಾಸಸ್ಸು ಡಿಫ್ರೆಂಟ್ ಇದೆ, ಕಾನ್ಸಿಕ್ವೆನ್ಸಸ್ ಡಿಫ್ರೆಂಟ್ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ 2 ಪಾಯಿಂಟನ್ನು ಬರೀಬೇಕಾಗತ್ತೆ. ಕಾನ್ಸಿಕ್ವೆನ್ಸಸ್ ಆರ್ ಕಾಸಸ್ ಯಾವ್ದು ಕೇಳಿದರೆ ಆ ಪಾಯಿಂಟನ್ನು ಬರೀಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ನಿಮ್ಮ NCERTನಲ್ಲಿ ಒಂದು 2 ನ್ಯೂಮರಿಕಲ್ 2-3 ನ್ಯೂಮರಿಕಲ್ಸ್ ಕೊಟ್ಟಿದ್ದಾರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಷನ್, ಲೈಕ್ ಸ್ಕ್ವೇರ್ ರೂಟ್ ಆಫ್ n×n+2 ಫಾರ್ಮುಲಾ ಮೇಲೆ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಷನ್ ನ್ಯೂಮರಿಕಲ್. ಯೂಶಲಿ 2 ಮಾರ್ಕ್ಸ್ಗೆ ಎವ್ರಿ ಇಯರ್ ಕೇಳ್ತಾನೆ ಇರ್ತಾರೆ. ಸೊ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ನ್ಯೂಮರಿಕಲನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟು ಇನ್ನೇನು ಪ್ರಾಪರ್ಟೀಸ್ ಇದೆ, ಯೂಶಲಿ ಆ 3-4 ಪ್ರಾಪರ್ಟಿನಲ್ಲಿ ಯೂಶಲಿ ಒಂದು ಕ್ವಶನ್ ಅಂತೂ ಕಂಪಲ್ಸರಿಯಾಗಿ ಬರ್ತಾನೆ ಇರುತ್ತೆ. ಯು ಕ್ಯಾನ್ ಸೇ ಕಂಪಲ್ಸರಿ ಕ್ವಶನ್. ಆ 4ರಲ್ಲಿ ಒಂದು ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕಂಪಲ್ಸರಿ ಕ್ವಶನ್. ಯಾವುದು 4 ಪ್ರಾಪರ್ಟಿ ಅಂತಂದರೆ, ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ವೆಲ್ ನೋನ್ ಫಾರ್ ಗುಡ್ ಕೆಟಲಿಸ್ಟ್, ಗಿವ್ ಎನಿ 2 ರೀಸನ್ಸ್. ಸೊ ಡಿ ಬ್ಲಾಕ್ ಯೂಶಲಿ ಟ್ರಾನ್ಸಿಷನ್ ಮೆಟಲ್ಸು ಕೆಟಲಿಸ್ಟಾಗಿ ಆಕ್ಟ್ ಮಾಡುತ್ತೆ. ಸೊ ಏನು ರೀಸನ್ಸ್ ಅಂತ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಯೂಶಲಿ ಅದರಲ್ಲಾದರೂ ಕೇಳ್ಬೋದು ಕ್ವಶನ್ ನಂಬರ್ 5 ಅಥವಾ ಕ್ವಶನ್ ನಂಬರ್ 7, ದ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಜನರಲಿ ಫಾರ್ಮ್ ಕಲರ್ಡ್ ಕಾಂಪೌಂಡ್ಸ್, ವೈ. ಸೊ ಯಾಕೆ ಟ್ರಾನ್ಸಿಷನ್ ಮೆಟಲ್ಸ್ ಕಲರ್ಸನ್ನು ಫಾರ್ಮೇಷನ್ ಮಾಡುತ್ತೆ ಅನ್ನೋದಕ್ಕೆ ರೀಸನ್ಸನ್ನು ಕೊಡಬೇಕಾಗತ್ತೆ ಅದರಲ್ಲಿ. ಅಥವಾ ವಾಟ್ ಆರ್ ಇಂಟರ್ಸ್ಟೇಷಿಯಲ್ ಕಾಂಪೌಂಡ್ಸ್, ಕ್ವಶನ್ ನಂಬರ್ 6, ವಾಟ್ ಆರ್ ಇಂಟರ್ಸ್ಟೇಷಿಯಲ್ ಕಾಂಪೌಂಡ್ಸ್, ಗಿವ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟೇಷಿಯಲ್ ಕಾಂಪೌಂಡ್ಸ್. ಸೊ ಇದರಲ್ಲಿ ಸೊ ಯೂಶಲಿ ಈ 3ರಲ್ಲಿ ನಮಗೆ ಒಂದು ಕ್ವಶನ್ ಎವ್ರಿ ಇಯರ್ ಬಂದೇ ಬರ್ತಾ ಇರುತ್ತೆ ಯೂಶಲಿ. ಅದರಲ್ಲಿ ಕ್ವಶನ್ ನಂಬರ್ 6 ಅಂತ ಕೊಟ್ಬಿಟ್ರೆ ನಿಮಗೆ ಆ್ಯಕ್ಚುಲಿ ಅದು 3 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ವಾಟ್ ಆರ್ ಇಂಟರ್ಸ್ಟೇಷಿಯಲ್ ಕಾಂಪೌಂಡ್ಸ್ 1 ಮಾರ್ಕ್ ಆಗುತ್ತೆ. ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟೇಷಿಯಲ್ ಕಾಂಪೌಂಡ್ಸ್ ಅದು 2 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಸೊ ಯೂಶಲಿ ಆ ಪ್ರಾಪರ್ಟೀಸ್ ಏನಿದೆ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಪ್ರಾಪರ್ಟೀಸು, ಆ ಪ್ರಾಪರ್ಟೀಸಲ್ಲಿ ಯೂಶಲಿ 2 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಕ್ವಶನ್ ಆಗಿ ಕೇಳ್ತಿರ್ತಾರೆ. ಸೊ ಇದು ಕೇಳ್ಬೋದು ನಿಮಗೆ. ಅದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು ಬೇಕಾದರೆ, ಅಲಾಯ್ ಫಾರ್ಮೇಷನ್ ಕೇಳ್ಬೋದು ನಿಮಗೆ ಅಲಾಯ್ಸಲ್ಲಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಲ್ಯಾಂಥನಾಯ್ಡ್ಸಲ್ಲಿ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ಗಿವ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್. ಆಲ್ರೆಡಿ ಎ ಬ್ಲಾಕ್ ಎಲಿಮೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಕ್ವಶನ್ ನಂಬರ್ 3ನಲ್ಲಿದೆ ಆಲ್ರೆಡಿ. ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಮೆನ್ಷನ್ ಟು ಇಟ್ಸ್ ಕಾನ್ಸಿಕ್ವೆನ್ಸ್ ಆರ್ ಕಾಸ್ ಅಂತ ಹೇಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಅದು ಎ ಬ್ಲಾಕ್ ಎಲಿಮೆಂಟ್ ಕ್ವಶನ್ನೇ. ಅದರ ಜೊತೆಗೆ ಅಡಿಷನಲ್ ಆಗಿ ಸೊ ಇವೆರಡು ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದಪ್ಪ ಅಂದರೆ, ಗಿವ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್.
ಸೊ ಎನಿ ಟೂ ಮಾರ್ಕ್ಸ್ ಅಂದರೆ 2 ಡಿಫ್ರೆನ್ಸಸ್, 3 ಮಾರ್ಕ್ಸ್ ಕೇಳಿದ್ರೆ 3 ಡಿಫ್ರೆನ್ಸಸ್ಸನ್ನು ಬರೀಬೇಕಾಗತ್ತೆ. ಅದಾದಮೇಲೆ ಲಾಸ್ಟ್ ಕ್ವಶನ್, ಇಟ್ಸ್ ಅ ಸ್ಟಡಿ ಆಫ್ ಆಕ್ಟಿನಾಯ್ಡ್ ಎಲಿಮೆಂಟ್ ಈಸ್ ಡಿಫಿಕಲ್ಟ್, ಗಿವ್ 2 ರೀಸನ್ಸ್. ಸೊ ಯಾಕೆ ಆಕ್ಟಿನಾಯ್ಡ್ಸನ್ನು ಸ್ಟಡಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನೋದಕ್ಕೆ ರೀಸನ್ಸ್ ಇದೆ. ಸೊ ಆ ರೀಸನ್ಸನ್ನು ಕೊಡಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬಂದರೆ ಸೊ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ದಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಚಾಪ್ಟರ್ ನಂಬರ್ 5 ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈಗ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಬಂದರೆ ಇದರಲ್ಲಿ ನೀವು ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಇದೆ. ಅದು ಆ್ಯಕ್ಚುಲಿ ಫಸ್ಟ್ ಕ್ವಶನ್ ನಂಬರ್ 1 ಕೊಟ್ಟಿದ್ದೀನಿ ಆಲ್ರೆಡಿ. ಯೂಸಿಂಗ್ ವಿ ಬಿ ಟಿ ಅಕೌಂಟ್ ಫಾರ್ ಹೈಬ್ರಿಡೈಸೇಷನ್, ಜೊಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ 4 ಕಾಂಪ್ಲೆಕ್ಸಸ್. ಈಗ 4 ಕಾಂಪ್ಲೆಕ್ಸಲ್ಲಿ ಯಾವುದಾದ್ರು ಒಂದು ಬರುತ್ತೆ ನಿಮಗೆ. ಸೊ ಆ 4 ಕಾಂಪ್ಲೆಕ್ಸಲ್ಲಿ ಯಾವುದಾದ್ರು ಒಂದು ಬಂದಿರೋದಕ್ಕೆ ನೀವು ಯೂಸಿಂಗ್ ವಿ ಬಿ ಟಿನ ನೀವೇನು ಮಾಡಬೇಕಂದ್ರೆ ಹೈಬ್ರಿಡೈಸೇಷನ್, ಜೊಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ನೀವು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೆಂಟ್ರಲ್ ಮೆಟಲ್ ಬರ್ಕೋಬೇಕು. ಅದಾದಮೇಲೆ ನೀವು ಹೈಬ್ರಿಡೈಸೇಷನನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಫೈನಲಿ ಇದಾದಮೇಲೆ ಕನ್ಕ್ಲೂಷನನ್ನು ಬರೀಬೇಕು. ಅಂದರೆ ವಾಟ್ ಈಸ್ ಹೈಬ್ರಿಡೈಸೇಷನ್, ವಾಟ್ ಈಸ್ ಅ ಜಾಮಿಟ್ರಿ ಆ್ಯಂಡ್ ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಕನ್ಕ್ಲೂಷನ್ ಬರೀಬೇಕು. ಸೊ ಇಷ್ಟನ್ನೆಲ್ಲ ಬರೆದ್ರೆ ನಿಮಗೆ ಟೋಟಲ್ 3 ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಇಟ್ಸ್ ಕಂಪಲ್ಸರಿ ಕ್ವಶನ್. ಈಗ ನಾನೇನು 4 ಕಾಂಪ್ಲೆಕ್ಸ್ ಕೊಟ್ಟಿದ್ದೀನಿ, ಯೂಶಲಿ ಆ 4ರಲ್ಲಿ ಯೂಶಲಿ ಒಂದು ಕಾಂಪ್ಲೆಕ್ಸನ್ನು ಕಂಪಲ್ಸರಿಯಾಗಿ ಕೊಡ್ತಾರೆ. ಸೊ ಅದಾದಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಚೆಕ್ ಮಾಡಿದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ವರ್ನರ್ಸ್ ಥಿಯರಿ ಸ್ಟೇಟ್ಮೆಂಟ್ ಪಾಸ್ಟುಲೇಟ್ಸ್ ಇದೆ. ಆ ಪಾಸ್ಟುಲೇಟ್ಸನ್ನು ನಾವು 3 ಪಾಸ್ಟುಲೇಟ್ಸನ್ನು ಬರೀಬೇಕಾಗತ್ತೆ 3 ಮಾರ್ಕ್ಸ್ಗೆ ಇದು. ಸೊ ಯೂಶಲಿ ನೀವು 2 ಮಾರ್ಕ್ಸ್ ಅಂತ ಬಂದಾಗ ಸೊ ಯೂಶಲಿ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಡ್ರಾ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ಸ್ಪ್ಲಿಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಇನ್ ಆನ್ ಆಕ್ಟಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್ ಅಂಡ್ ಟೆಟ್ರಾಹೆಡ್ರಲ್ ಫೀಲ್ಡ್ ಅಂತ. ಸೊ ಡಯಾಗ್ರಾಮ್ ಇದೆ ಸ್ಪ್ಲಿಟಿಂಗ್ ಆಫ್ ಡಿ ಆರ್ಬಿಟಲ್ಸ್ 3+2 and 2+2 ಅಂತ ಒಂದು T2G and DG ಸೆಟ್ ಅಂತ ಸ್ಪ್ಲಿಟ್ ಇದೆ. ಸೊ ಆ ಡಯಾಗ್ರಾಮನ್ನು ನಾವು ಬರಿಬೇಕಾಗತ್ತೆ. ಇದಕ್ಕೆ ಇದು 2 ಮಾರ್ಕ್ಸ್ ಆಗಿರುತ್ತೆ. ಅಥವಾ ಆಕ್ಟಾಹೆಡ್ರಲ್ ಕೇಳ್ಬೋದು ಅಥವಾ ಟೆಟ್ರಾಹೆಡ್ರಲ್, ಎರಡರಲ್ಲಿ ಒಂದು ಕೇಳ್ತಾರೆ. ಸೊ ಯೂಶಲಿ ಅದು 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಸೊ ನಿಮ್ಗೆ ಅದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಯೂಶಲಿ ಎಕ್ಸ್ಪ್ಲೈನ್ ಸಿನರ್ಜಿಕ್ ಎಫೆಕ್ಟ್ ಇನ್ ದ ಫಾರ್ಮೇಷನ್ ಆಫ್ ಮೆಟಲ್ ಕಾರ್ಬೊನೈಲ್ಸ್. ಸೊ ಪೈಬ್ಯಾಕ್ ಬಾಂಡಿಂಗ್ ಅಂತ ಬರುತ್ತೆ, ಸಿನರ್ಜಿಕ್ ಬಾಂಡಿಂಗ್. ಸೊ ಅದನ್ನು ಸಿಗ್ಮಾ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಪೈ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಮೆಟಲ್ ಕಾರ್ಬೋನೈಲ್ಸಲ್ಲಿ ಅಂತ. ಸೊ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯೂಶಲಿ ಕ್ವಶನ್ ನಂಬರ್ 3 ಆರ್ ಕ್ವಶನ್ ನಂಬರ್ 4 ಇವೆರಡೂ ಕ್ವಶನಲ್ಲಿ ಕ್ವಶನ್ ನಂಬರ್ 3 ಆರ್ ಕ್ವಶನ್ ನಂಬರ್ 4 ಇವೆರಡು ಕ್ವಶನಲ್ಲಿ ಯೂಶಲಿ ಒಂದು ಕ್ವಶನ್ ಯೂಶಲಿ ನಮಗೆ ಕಂಪಲ್ಸರಿಯಾಗಿ ಕೊಡ್ತಿರ್ತಾರೆ. ಸೊ ನಮಗೆ ಇವೆರಡು ವೆರಿ ಇಂಪಾರ್ಟೆಂಟ್. ಈಗ ಯೂಶಲಿ ಅವೆರಡರಲ್ಲಿ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಒಂದು ಕ್ವಶನ್ ಅಂತೂ ಒಂದು ಬರಬಹು ಚಾನ್ಸಸ್ ತುಂಬ ಇದೆ. ಕ್ವಶನ್ ನಂಬರ್ 1ಅಲ್ಲಂತೂ ಒಂದು ಕಂಪಲ್ಸರಿ ಕ್ವಶನ್ ಅದಿದೆ, ನಿಮಗೆ 3 ಮಾರ್ಕ್ಸ್ಗೆ ಕೊಡ್ತಾರೆ ಆ ಕ್ವಶನನ್ನು. ಅದು ಬಿಟ್ಟು ನಿಮಗೆ 2 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಂದರೆ ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4 ಎನರ್ಜಿ ಲೆವೆಲ್ ಡಯಾಗ್ರಾಮ್ ಮತ್ತು ಸಿನರ್ಜಿಕ್ ಬಾಂಡಿಂಗ್ ಇದೆಯಲ್ಲ ಅವೆರಡರಲ್ಲಿ ಯೂಶಲಿ ಒಂದು ಕ್ವಶನನ್ನು ಕೊಡ್ತಿರ್ತಾರೆ. ಸೊ ನೆಕ್ಸ್ಟ್ ಅದು ಬಿಟ್ಟು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲೆಲ್ಲಿ ಸಿಗ್ಬೋದಪ್ಪ ಅಂತಂದರೆ ಕ್ವಶನ್ ನಂಬರ್ 5 ಬನ್ನಿ. ವಾಟ್ ಆರ್ ಹೋಮೋಲೆಪ್ಟಿಕ್ ಅಂಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಗಿವ್ ಅನ್ ಎಕ್ಸಾಂಪಲ್. ಎರಡಲ್ಲಿ ಒಂದು ಕೇಳಬಹುದು, ಅಂದರೆ ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಗಿವ್ ಅನ್ ಎಕ್ಸಾಂಪಲ್ ಅಂತ, ಅಂಡ್ ವಾಟ್ ಆರ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂಡ್ ಗಿವ್ ಅನ್ ಎಕ್ಸಾಂಪಲ್ ಅಂತ. ಯೂಶಲಿ ನೀವು ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತಂದರೆ ಎಕ್ಸಾಂಪಲ್ ನೀವೇನು ಎಲ್ಲೋ ಹುಡುಕ್ಬೇಕೋ ನೆಸೆಸಿಟಿ ಇಲ್ಲ, ಕ್ವಶನ್ ಪೇಪರಲ್ಲಿ ಇರುತ್ತೆ, ನೀವು ನೋಡ್ಬೋದು. ಈಗ ನಾನೇನು ಕ್ವಶನ್ ನಂಬರ್ 1ಅಲ್ಲಿ ಹೇಳಿದೆ ಯೂಸಿಂಗ್ ವಿ ಬಿ ಟಿ ಅಂತ ನಾನೇನು ಹೇಳಿದೆ ಅವುಗಳು ಆ್ಯಕ್ಚುಲಿ. ಸೊ ಅವೇನು ಕಾಂಪ್ಲೆಕ್ಸ್ ಕೊಡ್ತಾರೆ ವಿ ಬಿ ಟಿ ಕಾಂಪ್ಲೆಕ್ಸ್ ನಿಮಗೆ ಯೂಶಲಿ ಅದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಎಕ್ಸಾಂಪಲ್ ಆಗಿ ನೀವು ಬರ್ಕೋಬೋದು ಆಸ್ ಇಟ್ ಈಸ್. ಯಾಕಂದರೆ ನೀವು ಯಾವುದೋ ಕಾಂಪೋಸಿಷನನ್ನು ಬರೆಯೋದು, ಅದು ಇಲ್ಲದೆ ಎಕ್ಸಿಸ್ಟ್ ಇಲ್ಲದೆ ಇರೋ ಕಾಂಪೌಂಡನ್ನು ನೀವು ಬರೆಯೋದು. ಸೊ ಮಿಸ್ಟೇಕ್ ಮಾಡೋದಕ್ಕಿಂತ ಬೆಟರ್ ವಿ ಬಿ ಟಿನಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿರ್ತಾರೆ ನಿಮಗೆ ಅದೇ ಎಕ್ಸಾಂಪಲನ್ನು ಕಾಪಿ ಮಾಡಿಬಿಡಿ, ಅದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ಗೆ ಆಗೋಗುತ್ತೆ. ಅದೇ ಥರನೇ ನಿಮಗೆ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ಗಾದ್ರೆ ಏನು ಮಾಡಬೇಕು, ಅದೇ ಥರ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಇನ್ನೊಂದು ಕ್ವಶನನ್ನು ಕೊಟ್ಟಿರ್ತಾರೆ ಯೂಶಲಿ. ಯಾವ ಕ್ವಶನ್ ಕೊಟ್ಟಿರ್ತಾರೆ? ಸೊ ನಾನು ಆಲ್ರೆಡಿ ಕ್ವಶನ್ ನಂಬರ್ 9ಅಲ್ಲಿ ಹಾಕಿದ್ದೀನಿ ನೋಡಿ ಬೇಕಾದ್ರೆ. ಗಿವ್ ದ ಕೋಆರ್ಡಿನೇಷನ್ ನಂಬರ್ ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಮೆಟಲ್ ಇನ್ ದ ಕಾಂಪ್ಲೆಕ್ಸ್. ಯೂಶಲಿ ಇದನ್ನು ಕೇಳ್ತಿರ್ತಾರೆ ನಿಮಗೆ. ಅಂದರೆ ಕೋಆರ್ಡಿನೇಷನ್ ನಂಬರ್ ಒಂದು ಕಾಂಪ್ಲೆಕ್ಸನ್ನು ಕೊಟ್ಬಿಟ್ಟು ಅದರಲ್ಲಿ ಕೋಆರ್ಡಿನೇಷನ್ ನಂಬರ್ ಆಫ್ ಮೆಟಲ್ ಮತ್ತು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ ಕೇಳ್ತಿರ್ತಾರೆ. ಸೊ ಅದೇ ಎಕ್ಸಾಂಪಲ್ ಯೂಶಲಿ ಅದು ನಿಮಗೆ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಮ್ಯಾಕ್ಸಿಮಮ್ ಯೂಶಲಿ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸೇ ಕೊಡ್ತಿರ್ತಾರೆ ನಿಮಗೆ. ಸೊ ಅದೇ ಎಕ್ಸಾಂಪಲನ್ನು ನೀವು ತಗೊಬಂದು ಎಕ್ಸಾಂಪಲನ್ನು ಇಲ್ಲಿ ಕಾಪಿ ಮಾಡಿಬಿಟ್ರೆ ಅದು ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಹೋಮೋಲೆಪ್ಟಿಕ್ಗೆ ವಿ ಬಿ ಟಿನಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅದನ್ನು ಕಾಪಿ ಮಾಡಿದ್ರೆ ಹೋಮೋಲೆಪ್ಟಿಕ್ ಆಗುತ್ತೆ. ಇನ್ನೊಂದು MCQನಲ್ಲಿ ಅಥವಾ
ನಿಮ್ಮ ಕೋಆರ್ಡಿನೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕಾಪಿ ಮಾಡಿದ್ರೆ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಯೂಶಲಿ ದಟ್ ಈಸ್ ಹೋಮೋಲೆಪ್ಟಿಕ್ ಆ್ಯಂಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್. ಅದಾದಮೇಲೆ ನಿಮಗೆ ಇನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ ಅಂತಂದರೆ ಇಲ್ಲಿ ಐಸೋಮೆರಿಸಮಲ್ಲಿ. ಯೂಶಲಿ ಐಸೋಮೆರಿಸಮಲ್ಲಿ ಒಂದು ಕ್ವಶನನ್ನು ಕೇಳುವಂಥ ಪ್ರಾಬಬಿಲಿಟಿ ಇದೆ, ಲೈಕ್ ಎಕ್ಸ್ಪ್ಲೈನ್ ಅಯೋನೈಸೇಷನ್, ಲಿಂಕೇಜ್, ಐಸೋಮೆರಿಸಮ್, ಗಿವ್ ಅನ್ ಎಕ್ಸಾಂಪಲ್. ಸೊ ಅದಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು, ಡೆಫಿನೇಷನನ್ನು ಬರೀಬೇಕು, ಅದಾದಮೇಲೆ ಒಂದು ಎಕ್ಸಾಂಪಲನ್ನು ಬರೀಬೇಕಾಗುತ್ತೆ ನಾವು. ನೆಕ್ಸ್ಟ್, ವಾಟ್ ಈಸ್ ಅನ್ ಆಂಬಿಡೆಂಟೇಟ್ ಲಿಗ್ಯಾಂಡ್, ಗಿವ್ ಅನ್ ಎಕ್ಸಾಂಪಲ್. ಸೊ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೇನು ಮತ್ತು ಅದಕ್ಕೆ ಎಕ್ಸಾಂಪಲನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಡ್ರಾ ದಿ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ವಿಚ್ ಇಸ್ NCERT ಎಕ್ಸಾಂಪಲ್ಸ್. ನಿಮಗೆ NCERTನಲ್ಲಿ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್ ಬರೆಯೋದಕ್ಕೆ, ಜಾಮೆಟ್ರಿಕಲ್ ಐಸೋಮರ್ಸನ್ನು ಬರೆಯೋದಕ್ಕೆ ನಿಮಗೆ ಆಲ್ರೆಡಿ NCERTನಲ್ಲಿ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಸೊ ನೀವು ಅದೇ ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೂ ಸಾಕು. ಯೂಶಲಿ ನಿಮಗೆ ಪ್ಲಾಟಿನ್ ಕಾಂಪೌಂಡ್ ಇದೆ, ಅದ್ರ ಜೊತೆಗೆ ಇನ್ನೂ 2 ಕಾಂಪೌಂಡ್ಸನ್ನು ಕೊಟ್ಟಿದ್ದಾರೆ NCERT ಟೆಕ್ಸ್ಟ್ ಬುಕ್ಸಲ್ಲಿ. ಯೂಶಲಿ ಎವ್ರಿ ಇಯರ್ ಅದು ಕ್ವಶನನ್ನು ಕೇಳ್ತಿದ್ದಾರೆ. ಈಗ ಕ್ವಶನ್ ನಂಬರ್ 8 and 9 ಏನಿದೆ, ಯೂಶಲಿ ಅವೆರಡರಲ್ಲಿ ಸೇರಿಸಿ ಒಂದು ಕ್ವಶನ್ 3 ಮಾರ್ಕ್ಸ್ಗೆ ಫ್ರೇಮ್ ಮಾಡ್ತಿರ್ತಾರೆ. ಲೈಕ್ ಡ್ರಾ ದಿ ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್ ಅಂತ ಕೇಳಿದಾಗ ಅಲ್ಲಿ 2 ಮಾರ್ಕ್ಸ್ ಆಗಿಬಿಡುತ್ತೆ. ಜೊತೆಗೆ ಅದರ ಜೊತೆಗೆ ಏನು ಮಾಡ್ತಾರೆ, ಕ್ವಶನ್ ನಂಬರ್ 9 ಅನ್ನು ಆ್ಯಡ್ ಮಾಡ್ತಾರೆ. ಲೈಕ್ ವಾಟ್ ಈಸ್ ಅ ಕೋಆರ್ಡಿನೇಷನ್ ನಂಬರ್ ಆರ್ ವಾಟ್ ಈಸ್ ಅ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕೇಳ್ತಿರ್ತಾರೆ. ಸೊ ಕ್ವಶನ್ ನಂಬರ್ 8 and 9 ಎರಡನ್ನ ಸೇರಿಸಿ ಯೂಶಲಿ ಒಂದು ಕ್ವಶನನ್ನು 3 ಮಾರ್ಕ್ಸ್ಗೆ ಫ್ರೇಮ್ ಮಾಡ್ತಿರ್ತಾರೆ. ಸೊ ನೀವು ಈ ಚಾಪ್ಟರ್ಲ್ಲಿ ನೋಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ಸ್ ಫ್ರಮ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಒಂದಂತೂ ಕ್ವಶನ್ VBTನಲ್ಲಿ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಇನ್ನೊಂದು ಕ್ವಶನ್ ಎನರ್ಜಿ ಲೆವೆಲ್ ಸ್ಪ್ಲಿಟಿಂಗ್ ಅಥವಾ ಸಿನರ್ಜಿಕ್ ಬಾಂಡಿಂಗ್ ಎರಡರಲ್ಲಿ ಸೇರಿಸಿ ಒಂದು ಕ್ವಶನ್ ಕೊಡ್ತಿರ್ತಾರೆ. ಇನ್ನೊಂದು ಕ್ವಶನ್ ಯಾವುದಪ್ಪ ಅಂದರೆ ಸಿಸ್ ಅಂಡ್ ಟ್ರಾನ್ಸ್ ಜಾಮೆಟ್ರಿಕಲ್ ಐಸೋಮರ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್, ಕೋಆರ್ಡಿನೇಷನ್ ನಂಬರ್ ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಅವೆರಡು ಸೇರಿಸಿ ನಿಮಗೆ ಒಂದು ಕ್ವಶನ್ನ ಫ್ರೇಮ್ ಮಾಡ್ತಿರುತ್ತೆ. ಸೊ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ 2-3 ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಿದಾಗೆ ಗೊತ್ತಿದ್ದ ಹಾಗೆ ನಿಮಗೆ ಇದೇ ಕ್ವಶನ್ಸ್ ಕೊಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟಾಯಿತು ನಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ನೆಕ್ಸ್ಟ್ ಹೋಗೋಣ ಆರ್ಗಾನಿಕ್ ಕೆಮಿಸ್ಟ್ರಿ, ಚಾಪ್ಟರ್ ನಂಬರ್ 6 ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಆರಿನ್ಸ್. ಸೊ ನೀವು ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಬಂದರೆ ಸೊ ನೀವು ನೇಮ್ಡ್ ರಿಯಾಕ್ಷನ್ಸನ್ನು ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನಾನು ಕೆಲವೊಂದು ನೇಮನ್ನು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಆರಿನ್ಸ್ ಅಂತ. ಅದು ನಿಮಗೆ ಸಿಂಪಲ್ ಚಾಪ್ಟರ್ ಆಗಿರೋದ್ರಿಂದ ನಾನು ಈಗೇನು 12 ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು ಮತ್ತು 3 ಮಾರ್ಕ್ಸ್ ಕ್ವಶನ್ಸು ಇಲ್ಲೇ ಕವರ್ ಆಗುತ್ತೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲೇ. ಅದರಲ್ಲಿ ನೋಡಿದಾಗ ಕ್ವಶನ್ ನಂಬರ್ 1, ಎಕ್ಸ್ಪ್ಲೈನ್ SN2 ಮೆಕಾನಿಸಮ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಕ್ಲೋರೋಮಿಥೇನ್. ಸೊ ನಿಮಗೆ ಇಲ್ಲಿ ಕೆಲವೊಂದು ಸರಿ ಏನು ಮಾಡ್ತಾನೆ ಅಂದರೆ ಎಕ್ಸ್ಪ್ಲೈನ್ SN2 ಮೆಕಾನಿಸಮ್ ಅಂತ ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್ ಅಂತ ಕೊಟ್ಬಿಡ್ತಾನೆ. ಕೆಲವೊಂದು ಸರಿ ಏನು ಮಾಡ್ತಾನೆ ಅಂದರೆ ಅವನೇ ಪರ್ಟಿಕ್ಯುಲರ್ ಎಕ್ಸಾಂಪಲನ್ನು ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾನೆ. ಯೂಶಲಿ ಎರಡು ಒಂದೇ ಇರೋದು, ನಿಮಗೆ ಕ್ಲೋರೋಮಿಥೇನೇ ನೀವು NCERTನಲ್ಲೂ ಕೊಟ್ಟಿರೋದು. ಸೊ ನೀವು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ಬೋದು, ಅದನ್ನೇ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು. ಜನರಲ್ ಆಗಿ ಅವರೇ ಎಕ್ಸಾಂಪಲ್ ಕೊಟ್ಟಿದ್ರೆ ಅವ್ರು ಕೊಟ್ಟಿರೋ ಎಕ್ಸಾಂಪಲನ್ನು ತೊಗೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಈಗ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಏನಿದೆ ಇಲ್ಲಿ, ಆ್ಯಕ್ಚುಲಿ ಕ್ವಶನ್ ನಂಬರ್ 1 and 2 ಇವೆರಡರಲ್ಲಿ ಯೂಶಲಿ ಒಂದನ್ನು ಕಂಪಲ್ಸರಿಯಾಗಿ ಕೊಡ್ತಿರ್ತಾನೆ ಎಕ್ಸಾಮಲ್ಲಿ. ಎಕ್ಸ್ಪ್ಲೈನ್ ದಿ SN2 ಮೆಕಾನಿಸಮ್ ಆರ್ ಎಕ್ಸ್ಪ್ಲೈನ್ SN1 ಮೆಕಾನಿಸಮ್. ಸೊ ನೀವು ಸ್ವಲ್ಪ ಮೈಂಡಲ್ಲಿ ಇರಲಿ ಅದರಲ್ಲಿ, ಯಾಕಂದರೆ ಈ SN1 ಮತ್ತು SN2 ಮೆಕಾನಿಸಮ್ಸ್ ಏನಿದಾವೆ ಇವು ಆ್ಯಕ್ಚುಲಿ ಇವು 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲ, ಯೂಶಲಿ ಇವು 2 ಮಾರ್ಕ್ಸ್ ಕ್ವಶನ್. ಅಲ್ಲಿ ನಿಮ್ಗೆ ಏನು ಮಾಡಿರ್ತಾನೆ, ಇದನ್ನು 3 ಮಾರ್ಕ್ಸ್ ಕ್ವಶನ್ಸ್ ಜೊತೆಲಿ ಕೊಟ್ಟಿರ್ತಾನೆ. ಹಾಗಾದರೆ ಏನು ಮಾಡಿರ್ತಾನೆ, ಇವುಗಳ ಜೊತೆಗೆ ನಿಮ್ಗೆ ಏನು ಮಾಡ್ತಾನೆ ಅಂತ ಯೂಶಲಿ ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಿರ್ತಾನೆ, ವಾಟ್ ವಿಲ್ ಹ್ಯಾಪನ್ ಫಾರ್ ಕಾನ್ಫಿಗರೇಷನ್ ಅಂತ ಕೇಳ್ತಿರ್ತಾನೆ. ಸೊ ಅದರಲ್ಲಿ ಯಾವುದೋ ಒಂದು ಕ್ವಶನನ್ನು ಆ್ಯಡ್ ಮಾಡಿರ್ತಾನೆ. ನಿಮಗೆ SN1 SN2 ಮೆಕಾನಿಸಮ್ ಅಂತ ಕೊಟ್ಟಿದ್ರ ಜೊತೆಗೆ ನಿಮಗೆ ಅಡಿಷನಲ್ ಯಾವುದೋ ಇನ್ನೊಂದು ಕ್ವಶನನ್ನು ಆ್ಯಡ್ ಮಾಡಿರ್ತಾನೆ. ಸೊ ಆಗ ಮಾತ್ರ ಅದು 3 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಸೊ ಇದು ನಿಮ್ಮ ಮೈಂಡಲ್ಲಿ ಇರಲಿ. ಕೆಲವ್ರು ಏನು ಮಾಡ್ತೀರಾ, ಜಸ್ಟ್ SN1 ಮೆಕಾನಿಸಮ್ ಅಂತ ನೋಡ್ಬಿಡ್ತೀರಾ, 2 ಸ್ಟೆಪ್ ಮೆಕಾನಿಸಮ್ನ ಎಕ್ಸ್ಪ್ಲೈನ್ ಮಾಡಿ ಅಷ್ಟೇ ಹೋಗಿ ನೆಕ್ಸ್ಟ್ ಕ್ವಶನ್ ಗೊಟ್ಟೋಗಿರ್ತೀರಾ. ನೆಕ್ಸ್ಟ್ ಏನು ಫರ್ದರ್ ಕ್ವಶನ್ ಕೊಟ್ಟಿದ್ದಾನೆ ಅಂತ ನೋಡೋದಿರಲ್ಲ. ಸೊ ಅದಕ್ಕಾಗಿ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಯೂಶಲಿ SN1 ಮತ್ತು SN2 ಮೆಕಾನಿಸಮ್ ಬಂದು ಇದು 2 ಮಾರ್ಕ್ಸ್ ಕ್ವಶನ್ ಇದು. ಸೊ ಅದು 3 ಮಾರ್ಕ್ಸ್ ಕೊಟ್ಟಿದ್ದಾನೆ ಅಂತಂದರೆ ಅಡಿಷನಲ್ ಇನ್ನೇನೋ ಪಾಯಿಂಟ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಅನ್ನೋದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ ನೀವು ಅದನ್ನು. ಸೊ ಬಟ್ SN1 ಮತ್ತು SN2 ಮೆಕಾನಿಸಮಲ್ಲಿ ಯೂಶಲಿ ಅವೆರಡರಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಅಂತೂ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ನೋಡ್ಬೋದು ಕ್ವಶನ್ ನಂಬರ್ 3, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ಆರ್ ಇಂಪಾರ್ಟೆಂಟ್ ಕ್ವಶನ್. ದಟ್ ಹ್ಯಾಲೋ ಆರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದ್ಯಾನ್ ಹ್ಯಾಲೋ ಆರಿನ್ಸ್, ಗಿವ್ ಎನಿ 3 ರೀಸನ್ಸ್. ಸೊ ಹ್ಯಾಲೋ ಆರಿನ್ಸನ್ನು ಹ್ಯಾಲೋ ಆಲ್ಕೆನ್ಸ್ಗೆ ಕಂಪೇರ್ ಮಾಡಿದಾಗ ಯೂಶಲಿ ಹ್ಯಾಲೋ ಆರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಫಾರ್ ನ್ಯೂಕ್ಲಿಯೋಫಿಲಿಕ್
ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾಕೆ ಅಂತ 3 ರೀಸನ್ಸ್ ಇದೆ. ಸೊ ನಾವು 3 ರೀಸನ್ಸನ್ನು ಬರೀಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ 3 ಮಾರ್ಕ್ಸ್ ಕ್ವಶನ್. ಇದು ಬಿಟ್ಟರೆ ನಿಮಗೆ ರಿಮೈನಿಂಗ್ ಏನೇನು ಕ್ವಶನ್ಸ್ ಇದ್ದಾವೆ ಇವೆಲ್ಲ ಆಲ್ಮೋಸ್ಟ್ ಇಟ್ಸ್ ಫಾರ್ 2 ಮಾರ್ಕ್ ಕ್ವಶನ್. ಇನ್ನು ಉಳಿದಿದ್ದಾವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 4 ಬಂದು ಎಕ್ಸ್ಪ್ಲೈನ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಸೊ ಇವುಗಳೆಲ್ಲ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಫ್ರೆಡೆಲ್ಟ್ ಆಫ್ ಆಲ್ಕೈಲೇಷನ್ ರಿಯಾಕ್ಷನ್, ಅಸೈಲೇಷನ್. ನಿಮಗೇನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆ ಅದರಲ್ಲಿ ಫಾರ್ ಕ್ಲೋರೋಬೆನ್ಝೀನ್ಗೆ ಲೈಕ್ ಕ್ಲೋರಿನೇಷನ್, ದಿಸ್ ನೈಟ್ರೇಷನ್ ಅಂಡ್ ಫ್ರೆಡೆಲ್ಟ್ ಆಫ್ ಆಲ್ಕಲೇಷನ್ ಅಂಡ್ ಅಸೈಲೇಷನ್. ಅದರಲ್ಲಿ ಮೆಜಾರಿಟಿ ಕೇಳಿರುವಂಥ ಕ್ವಶನ್ ಯಾವುದಪ್ಪ ಅಂದರೆ ಫ್ರೆಡೆಲ್ಟ್ ಆಫ್ ಆಲ್ಕಲೇಷನ್ ಅಂಡ್ ಅಸೈಲೇಷನ್ ರಿಯಾಕ್ಷನ್ ಆಫ್ ಕ್ಲೋರೋಬೆನ್ಝೀನ್. ಸೊ ಅದನ್ನು ತುಂಬ ಟೈಮ್ ನಿಮಗೆ 2 ಮಾರ್ಕ್ಸ್ಗೆ ಕ್ವಶನನ್ನು ಕೇಳಿದ್ದಾನೆ. ಸೊ ಯೂಶಲಿ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಆರ್ ದಿಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಲೈಕ್ ಎಕ್ಸ್ಪ್ಲೈನ್ ಫ್ರೆಡೆಲ್ಟ್ ಆಫ್ ಆಲ್ಕಲೇಷನ್ ಅಂಡ್ ಅಸೈಲೇಷನ್ ತುಂಬ ಟೈಮ್ ಕೇಳಿದ್ದಾನೆ. ಸೊ ಯೂಶಲಿ ನೀವು ಕ್ವಶನ್ ನಂಬರ್ 4, 5, 6 ಅಲ್ಲಿ ನೀವು ಒಂದು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಫಾರ್ 2 ಮಾರ್ಕ್ಸ್. ಅದು ನೆಕ್ಸ್ಟ್ ಬಂದಾಗ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಸೊ ಇದು ಕೆಲವೊಂದು ಸರಿ ಕೊಟ್ಟಿದ್ದಾನೆ, ಸೊ ಅದಕ್ಕೆ ನಾನು ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಸ್ಯಾಂಡ್ಮೇರ್ಸ್ ರಿಯಾಕ್ಷನನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ನಿಮಗೆ ವಾಟ್ ಆರ್ ಎನೆನ್ಶಮರ್ಸ್ ಅಂಡ್ ರೆಸಿಮಿಕ್ ಮಿಕ್ಸ್ಚರ್. ಸೊ ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ ಬಂದರೆ ನಿಮಗೆ ಸೊ ಅಲ್ಲಿ ಎನೆನ್ಶಮರ್ಸ್ ಡೆಫಿನೇಷನ್ ಇದೆ, ರೆಸಿಮಿಕ್ ಮಿಕ್ಸ್ಚರ್ ಇದೆ ಅಂಡ್ ಡೆಫಿನೇಷನ್ ಆಫ್ ರಿಟೆನ್ಷನ್ ಇನ್ ಕಾನ್ಫಿಗರೇಷನ್ಸ್ ಇದೆ. ಸೊ ಆ ಡೆಫಿನೇಷನ್ಸನ್ನು ನೋಡ್ಕೊಳ್ಳಿ. ಮತ್ತು ಕೈರಾಲಿಟಿ, ಯಾವುದೋ ಒಂದು 2 ಕಾಂಪೌಂಡನ್ನು ಕೊಟ್ಬಿಟ್ಟು ವಿಚ್ ಇಸ್ ಕೈರಲ್ ಕಾಂಪೌಂಡ್ ವಿಚ್ ಇಸ್ ಆಪ್ಟಿಕಲಿ ಆಕ್ಟಿವ್, ವಿಚ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕೇಳಬಹುದು. ಸೊ ಆ ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ ಈ ಡೆಫಿನೇಷನ್ಸ್ ಮತ್ತು ಆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಸ್ವಾರ್ಟ್ಸ್ ರಿಯಾಕ್ಷನ್ ಅಂಡ್ ಫಿಂಕಲ್ಸ್ಟನ್ ರಿಯಾಕ್ಷನ್. ಕ್ವಶನ್ ನಂಬರ್ 9 ಎಕ್ಸ್ಪ್ಲೈನ್ ಫಿಂಕಲ್ಸ್ಟನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಕ್ವಶನ್ ನಂಬರ್ 10 ಎಕ್ಸ್ಪ್ಲೈನ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಯೂಶಲಿ ಈ ಕ್ವಶನ್ ನಂಬರ್ 9 ಮತ್ತು 10 ಏನಿದೆ ಇವುಗಳನ್ನು ತುಂಬ ಟೈಮ್ ಏನು ಮಾಡಿದ್ದಾನೆ ಅಂದರೆ ಇಂಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾನೆ. ನಿಮಗೆ ಡೈರೆಕ್ಟಾಗಿ ಕೇಳಿರೋದು ತುಂಬ ರೇರ್. ಅವನು ಎಕ್ಸ್ಪ್ಲೈನ್ ಫಿಂಕಲ್ಸ್ಟನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್ ಅಂತ. ಸೊ ಇಂಡೈರೆಕ್ಟಾಗಿ ಕ್ವಶನನ್ನು ಕೇಳಿರ್ತಾನೆ. ಸೊ ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ಅಂದರೆ ಒಂದು ರಿಯಾಕ್ಷನನ್ನು ಕೊಟ್ಬಿಟ್ಟು ಏನು ಮಾಡಿರ್ತಾನೆ ಅಂತಂದರೆ ವಾಟ್ ಈಸ್ ಅ ಫೈನಲ್ ಪ್ರಾಡಕ್ಟ್ ಈಸ್ ಒಬ್ಟೈನ್ಡ್ ಅಂಡ್ ನೇಮ್ ದ ರಿಯಾಕ್ಷನ್ ಅಂತ ಕೊಟ್ಟಿರ್ತಾನೆ. ಸೊ ಆ ಥರ ಕೊಡುವಂಥ ಕ್ವಶನ್ಸೇ ತುಂಬ. ಈವನ್ ಫಿಟಿಗ್ ರಿಯಾಕ್ಷನು ಅಷ್ಟೇ ತುಂಬ ಟೈಮ್ ಏನು ಮಾಡಿದ್ದಾನೆ ಅಂದರೆ ಇಂಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಈ ಫಿಟಿಗ್ ರಿಯಾಕ್ಷನ್ ಆಗಲಿ, ಫಿಂಕಲ್ಸ್ಟನ್ ರಿಯಾಕ್ಷನ್ ಆಗಲಿ, ಸ್ವಾರ್ಟ್ಸ್ ರಿಯಾಕ್ಷನ್ ಆಗಲಿ ಡೈರೆಕ್ಟಾಗಿ ಕೇಳಿರೋದು ತುಂಬ ಕಡಿಮೆ. ಇಂಡೈರೆಕ್ಟಾಗಿ ಕೇಳಿದ್ದಾನೆ. ಅಂದರೆ ಒಂದು ರಿಯಾಕ್ಷನನ್ನು ಕೊಟ್ಬಿಟ್ಟು ಪ್ರಾಡಕ್ಟ್ಗೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಮತ್ತೆ ನೇಮ್ ದ ರಿಯಾಕ್ಷನ್ ಅಂತ ಕೊಡ್ತಾನೆ. ಸೊ ಆ ಥರನೇ ತುಂಬ ಟೈಮ್ ಈ ಕ್ವಶನ್ಸನ್ನು ಕೇಳಿರುವಂಥದ್ದು. ಸೊ ಆ ಥರನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದನ್ನು. ಸೊ ಇದು ಅಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಕ್ವಶನನ್ನು 2 ಮಾರ್ಕ್ಸ್ಗೆ. ಫಿಂಕಲ್ಸ್ಟನ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್ ಆರ್ ಫಿಟಿಗ್ ರಿಯಾಕ್ಷನಲ್ಲಿ ಒಂದು ಕ್ವಶನ್ ಇಂಡೈರೆಕ್ಟ್ ಕ್ವಶನ್ ಬರುವಂಥ ಪ್ರಾಬಬಿಲಿಟಿ ತುಂಬ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 11ಗೆ ಬಂದಾಗ ಸ್ಟೇಟ್ ಜೆಟ್ಸೆಫ್ ರೂಲ್, ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ದ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಯೂಶಲಿ ಎಲಿಮಿನೇಷನ್ ರಿಯಾಕ್ಷನನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಇದೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಗಿವ್ ರೀಸನ್ ಕ್ಲೋರೋಫಾರ್ಮ್ ಸ್ಟೋರ್ಡ್ ಇನ್ ದ ಡಾರ್ಕ್ ಕಲರ್ಡ್ ಬಾಟಲ್ಸ್. ಇದು ಯೂಶಲಿ ನಾನು ಸೋಫಾರ್ ನೋಡಿದಾಗ ಆಲ್ಮೋಸ್ಟ್ 3-4 ಇಯರ್ಸಲ್ಲಿ ಬಂದಿದೆ ಕ್ವಶನ್. ಇದು ಕೆಲವೊಂದು ಸರಿ MCQನಲ್ಲಿ ಬಂದಿದೆ, ಕೆಲವೊಂದು 1 ಮಾರ್ಕ್ಸ್ ಕ್ವಶನಲ್ಲಿ ತುಂಬ ಟೈಮ್ ಬಂದಿದೆ. ಸೊ ಅದಕ್ಕೆ ನಾನು ಈ ಪಾಯಿಂಟನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದು 1 ಮಾರ್ಕ್ ಕ್ವಶನ್ ಯೂಶಲಿ ಇಟ್ ಈಸ್. MCQನಲ್ಲಿ ಕೇಳ್ಬೋದು ಅಥವಾ ಯಾವುದಾದ್ರು 1 ಮಾರ್ಕ್ ಕ್ವಶನಲ್ಲಿ ನೀವು ಆ್ಯಡ್ ಮಾಡ್ಬೋದು ಇದನ್ನು. ಸೊ ಇಷ್ಟು ಆಯಿತು ನಮ್ಮ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೇನ್ಸ್ ಚಾಪ್ಟರ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಹೋಗೋಣ ಚಾಪ್ಟರ್ ನಂಬರ್ 7 ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಚಾಪ್ಟರ್ಗೆ. ನೀವು ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್ ಬಂದರೆ ಆಕ್ಚುಲಿ ತುಂಬ ರಿಯಾಕ್ಷನ್ಸ್ ಇದೆ ನಿಮಗೆ. ಇವನ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಹೋದ್ರೆ ಮಾತ್ರ ಅದರಲ್ಲಿ ಇನ್ನೂ ತುಂಬ ಈಕ್ವೇಷನ್ಸ್ ಬರುತ್ತೆ, ನಿಮಗೆ ರಿಯಾಕ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ನೀವು ಅಷ್ಟನ್ನು ಓದ್ಕೋಬಹುದು. ಈಗ ಕ್ವಶನ್ ನಂಬರ್ 1 ಅಂತ ಬಂದಾಗ ರೈಟ್ ದಿ ಮೆಕಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಸೊ ಈ ಕ್ವಶನ್ ನೋಡಿದಾಗ ಎವ್ರಿ ಇಯರ್ ಆಕ್ಚುಲಿ ನಿಮಗೆ ಕೇಳ್ತಿರುವಂಥ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅದ್ರ ಜೊತೆಗೆ ನಾನು ಇನ್ನೊಂದು ಕ್ವಶನ್ ಆ್ಯಡ್ ಮಾಡಿದ್ದೀನಿ. ಕ್ವಶನ್ ನಂಬರ್ 2 ರೈಟ್ ದಿ ಮೆಕಾನಿಸಮ್ ಆಫ್ ಕನ್ವರ್ಷನ್ ಆಫ್ ಈಥೀನ್ ಟು ಎಥನಾಲ್. ಇಲ್ಲ ಎಥನಾಲ್ ಟು ಈಥೀನ್ ಎವ್ರಿ ಇಯರ್ ಕೇಳ್ತಿರುವಂಥ ಕ್ವಶನ್ ಈಗ ಆಲ್ರೆಡಿ. ಅದ್ರ ಜೊತೆಗೆ ಇದನ್ನು ಕೇಳಬಹುದು ಅಂತ ಒಂದು ಪ್ರಾಬಬಿಲಿಟಿ ಇದೆ. ಆ್ಯಕ್ಚುಲಿ ನಾವು ಈಗ ಡಿಸ್ಕಷನ್ ಮಾಡಿದಾಗ ಏನಪ್ಪ ಅಂತಂದರೆ, ಇದು PU ಬೋರ್ಡ್ ಮೀಟಿಂಗ್ ನಡೆದಾಗ ಡಿಸ್ಕಷನ್ ಆಗಿದೆ ಏನಪ್ಪ ಅಂತಂದರೆ, ಇವನ್ ಎಥನಾಲ್ ಟು ಈಥೀನ್ ಜೊತೆಗೆ ಇವನ್ ಈಥೀನ್ ಟು ಎಥನಾಲ್ ಅನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಕೊಡುವಂಥ ಚಾನ್ಸಸ್ ಇದೆ ಅಂತ ಹೇಳಿರೋದ್ರಿಂದ ಸೊ ನೀವು ಇವೆರಡರಲ್ಲಿ ಯೂಶಲಿ ಒಂದು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಏನಿದೆ ಯೂಶಲಿ ಅವೆರಡರಲ್ಲಿ
ಒಂದು ಕಂಪಲ್ಸರಿ ಕ್ವಶನ್ ಬರುವಂಥ ಚಾನ್ಸಸ್ ತುಂಬ ಇದೆ. ನಾವು ಸೋಫಾರ್ ಇಯರ್ಸಲ್ಲಿ ನೋಡಿರೋದ್ರಲ್ಲೆಲ್ಲ ಕ್ವಶನ್ ನಂಬರ್ 1 ತುಂಬ ಟೈಮ್ ಬಂದಿದೆ. ಬಟ್ ಅದ್ರ ಜೊತೆಗೆ ಇವನ್ ಈಗ ಅದ್ರ ಜೊತೆಗೆ ಕ್ವಶನ್ ನಂಬರ್ 2 ಮೆಕಾನಿಸಮ್ ಆಫ್ ಕನ್ವರ್ಷನ್ ಆಫ್ ಈಥೀನ್ ಟು ಎಥನಾಲ್ ಅನ್ನು ಪ್ರಾಕ್ಟೀಸ್ ಮಾಡುವಂಥ ನೆಸೆಸಿಟಿ ಇದೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅವೆರಡರಲ್ಲಿ ಒಂದು ಕ್ವಶನ್ ಬರುವಂಥ ಪ್ರಾಬಬಿಲಿಟಿ ತುಂಬ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ, ಈಗ ಕ್ವಶನ್ ನಂಬರ್ 3 ಎಕ್ಸ್ಪ್ಲೈನ್ ದಿ ಮೆಕಾನಿಸಮ್ ಆಫ್ ಪ್ರಿಪ್ರೇಷನ್ ಆಫ್ ಫಿನಾಲ್ ಟು ಕ್ಯುಮೀನ್ ಅಂತ. ಪ್ರಿಪ್ರೇಷನ್ ಆಫ್ ದ ಫಿನಾಲ್ ಫ್ರಮ್ ಕ್ಯುಮೀನ್. ಸೊ ಫಿನಾಲ್ ಅನ್ನು ಕ್ಯುಮೀನಿಂದ ಪ್ರಿಪೇರ್ ಮಾಡ್ತೀವಿ. ಸೊ ಅದು ಒಂದು 3 ಮಾರ್ಕ್ಸ್ ಕ್ವಶನ್ ಬರುವಂಥ ಪ್ರಾಬಬಿಲಿಟಿ ಇದೆ. ಸೊ ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಉಳಿದಿರೋವೆಲ್ಲ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ನಿಮಗೆ ಆ್ಯಕ್ಚುಲಿ. ಅದರಲ್ಲಿ ನೋಡಿದಾಗ ಕ್ವಶನ್ ನಂಬರ್ 4 ಎಕ್ಸ್ಪ್ಲೈನ್ ರೈಮರ್ ಟೈಮನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್, ಎಕ್ಸ್ಪ್ಲೈನ್ ಕೋಲ್ಬ್ಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಸೊ ಯೂಶಲಿ ಇವೆರಡರಲ್ಲಿ ನಿಮಗೆ ಒಂದು ಕ್ವಶನ್ ಬರುವಂಥ ತುಂಬ ಪ್ರಾಬಬಿಲಿಟಿ ಇದೆ, ರೈಮರ್ ಟೈಮನ್ ರಿಯಾಕ್ಷನ್ ಆರ್ ಕೋಲ್ಬ್ಸ್ ರಿಯಾಕ್ಷನ್. ಅದ್ರ ಜೊತೆಗೆ ನಿಮಗೆ ಇಂಡೈರೆಕ್ಟ್ ಕ್ವಶನ್ ಒಂದು ಬರುವಂಥ ಪ್ರಾಬಬಿಲಿಟಿ ಇದೆ. ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಆ್ಯಕ್ಚುಲಿ ಇದನ್ನು. ಇವೆರಡು ಆದಮೇಲೆ ನಿಮಗೆ ಇನ್ನೊಂದು ರಿಯಾಕ್ಷನ್ ಇದೆ, ಇದು ಕಂಟಿನ್ಯೂಷನೇ ಇದೆ ಆ್ಯಕ್ಚುಲಿ. ರೈಮರ್ ಟೈಮನ್ ರಿಯಾಕ್ಷನ್ ಆದಮೇಲೆ ಆಕ್ಸಿಡೇಷನ್ ಆಫ್ ಫಿನಾಲ್ ಅಂತ ಒಂದು ರಿಯಾಕ್ಷನ್ ಇದೆ, ಇನ್ನೊಂದು ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಜಿಂಕ್ ಡಸ್ಟ್. ಯೂಶಲಿ ಅವೆರಡೂ ಏನಾಗಿರುತ್ತೆ ಅಂತಂದರೆ ಇಂಡೈರೆಕ್ಟ್ ಆಗಿ ನಿಮಗೆ ಎವ್ರಿ ಇಯರ್ ನಾವು ನೋಡಿದಾಗ 1 ಮಾರ್ಕ್ ಕ್ವಶನ್ಗೆ ಕೇಳ್ತಿದ್ದಾರೆ, 1 or 2 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಿದ್ದಾರೆ ತುಂಬ. ಸೊ ಅವುಗಳನ್ನು ನೋಡ್ಕೊಳ್ಳಿ. ಫಿನಾಲ್ ವಿತ್ ಜಿಂಕ್ ಡಸ್ಟ್, ಫಿನಾಲ್ ಆನ್ ಆಕ್ಸಿಡೇಷನ್. ಸೊ ಅವೆರಡು ರಿಯಾಕ್ಷನ್ ಇದೆ ನಿಮಗೆ. ರೈಮರ್ ಟೈಮನ್ ರಿಯಾಕ್ಷನ್ ಆದಮೇಲೆ ಇದೆ ಅವೆರಡು ರಿಯಾಕ್ಷನ್ NCERT ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಅವೆರಡು ರಿಯಾಕ್ಷನ್ಸನ್ನು ಇಂಡೈರೆಕ್ಟ್ ಆಗಿ ತುಂಬ ಟೈಮ್ ಕೇಳಿದರೆ ಸೊ ಅವುಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಕ್ವಶನ್ ನಂಬರ್ 6 ರೈಟ್ ದಿ ಈಕ್ವೇಷನ್ಸ್ ಅಲಾಂಗ್ ವಿತ್ ದ ಎನ್ಸೈಮ್ಸ್ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ದ ಎಥನಾಲ್ ಫ್ರಮ್ ದ ಮೊಲಾಸಿಸ್. ಸೊ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಎನ್ಸೈಮ್ಸನ್ನು ಯೂಸ್ ಮಾಡಿ ನಾವು ಯೂಶಲಿ ಗ್ರೇಪ್ಸಿಂದ ದಟ್ ಈಸ್ ಫ್ರಮ್ ದ ಮೊಲಾಸಿಸ್ ಎಥನಾಲನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂತ 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ನಿಮಗೆ. ಸೊ ಆ ಸ್ಟೆಪ್ಸನ್ನು ನೀಟಾಗಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಹೌ ಈಸ್ ಮೆಥನಾಲ್ ಮ್ಯಾನುಫ್ಯಾಕ್ಚರ್ಡ್ ಕಮರ್ಷಿಯಲಿ. ಸೊ ಕಮರ್ಷಿಯಲ್ ಮ್ಯಾನುಫ್ಯಾಕ್ಚರ್ ಆಫ್ ಮೆಥನಾಲ್ ಕೊಟ್ಟಿದ್ದಾರೆ. ಸೊ ವಿತ್ ಕೆಟಲಿಸ್ಟ್ ಟೆಂಪ್ರೇಚರ್ ಕಂಡೀಷನ್ಸನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದು ಈಕ್ವೇಷನ್ಸ್ ಇದೆ. ಸೊ ಆ ಈಕ್ವೇಷನನ್ನು ನಾವು ಬರೀಬೇಕಾಗತ್ತೆ ವಿತ್ ಎಕ್ಸ್ಪ್ಲನೇಷನ್. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಅದಾದಮೇಲೆ ಯು ಕ್ಯಾನ್ ಸೇ ಆಲ್ಮೋಸ್ಟ್ ಕಂಪಲ್ಸರಿ ಕ್ವಶನ್ ಅಂತಲೇ ಹೇಳ್ಬೋದು, ಒಂದು 99% ಅಂತ ಹೇಳ್ಬೋದು ನಿಮಗೆ ಈ ಕ್ವಶನ್ ನಂಬರ್ 8 ರೈಟ್ ದಿ ಜನರಲ್ ಈಕ್ವೇಷನ್ ಫಾರ್ ಪ್ರಿಪರೇಷನ್ ಆಫ್ ಈಥರ್ ಬೈ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ದಿಸ್ ಈಸ್ ಯು ಕ್ಯಾನ್ ಸೇ ಆಲ್ಮೋಸ್ಟ್ ಕಂಪಲ್ಸರಿ ಕ್ವಶನ್ ಅಂತಲೇ ಹೇಳ್ಬೋದು ನೀವು ಇದನ್ನು. ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ಈ ಥರನ ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಈ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಮೆಥಡನ್ನು ಯೂಸ್ ಮಾಡ್ಕೊಂಡಂತ ಎವ್ರಿ ಇಯರ್ ಕೇಳ್ತಾನೆ ಇದ್ದಾರೆ ಕಂಪಲ್ಸರಿಯಾಗಿ 2 ಮಾರ್ಕ್ಸ್ಗೆ ಇದು. ಸೊ ಇದನ್ನು ತುಂಬ ಫೋಕಸ್ ಮಾಡ್ತಿದ್ದಾರೆ. ಸೊ ಇದನ್ನು ನೋಡಿ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಹೌ ಡಸ್ ಫಿನಾಲ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅಂಡ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಗಿವ್ ದ ಈಕ್ವೇಷನ್. ಸೊ ಇವೆರಡು ಸೆಪರೇಟ್ ಕ್ವಶನ್ಸ್ ಆ್ಯಕ್ಚುಲಿ. ಫಿನಾಲ್ ಯಾವ ಥರ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಗಿ ಯಾವ ಪ್ರಾಡಕ್ಟ್ಸ್ ಬರುತ್ತೆ, ಮತ್ತು ಫಿನಾಲ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಅಂತ. ಸೊ ಆ ಸೆಪರೇಟ್ ರಿಯಾಕ್ಷನ್ಸ್ ಇದೆ. ಸೊ ಅವುಗಳನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟ್ ಅದರ ಕಂಟಿನ್ಯೂಷನ್ ಇನ್ನೊಂದು ರಿಯಾಕ್ಷನ್ ಇದೆ ನಿಮಗೆ. ಫಿನಾಲ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್, ಫಿನಾಲ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ ಲೆಸ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ಕ್ಲೋರೋಫಾರ್ಮ್ ಅಂಡ್ ಕಾರ್ಬನ್ ಡೈಸಲ್ಫೈಡ್. ಇವೆರಡು ಡಿಫ್ರೆಂಟ್ ರಿಯಾಕ್ಷನ್ಸ್ ಇದೆ. ಇವೆರಡನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಇವೆರಡು ಕ್ವಶನ್ ನಂಬರ್ 9, 10 ಇವೆರಡು ಪಕ್ಕದಲ್ಲೇ ಇದೆ NCERT ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 11 ರೈಟ್ ದಿ ಈಕ್ವೇಷನ್ಸ್ ಫಾರ್ ಫ್ರೆಡೆಲ್ ಕ್ರಾಫ್ಟ್ಸ್ ಮಿಥೈಲೇಷನ್ ಆಫ್ ಅನಿಸೋಲ್, ಬ್ರೋಮಿನೇಷನ್ ಆಫ್ ಅನಿಸೋಲ್ ಇನ್ ಅಸೆಟಿಕ್ ಆಸಿಡ್ ಮೀಡಿಯಂ. ಈ ಯೂಶಲಿ ನಾವು ಅಬ್ಸರ್ವ್ ಮಾಡಿರೋದು ಏನಪ್ಪ ಅಂತಂದರೆ ಈ ಥರ ಪಾರ್ಟಲ್ಲಿ ನಿಮಗೆ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಯೂಶಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಅದ್ರ ಜೊತೆಗೆ ತುಂಬ ಟೈಮ್ ಏನು ಮಾಡಿದ್ದಾನೆ ಅಂತಂದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಾರ್ ಅನಿಸೋಲ್ ಅನ್ನು ತುಂಬ ಟೈಮ್ ಕ್ವಶನ್ ಕೇಳಿದ್ದಾನೆ. ಅದರಲ್ಲಿ ಬ್ರೋಮಿನೇಷನ್ ಆಫ್ ಅನಿಸೋಲ್, ಫ್ರೆಡೆಲ್ ಕ್ರಾಫ್ ಆಲ್ಕೈಲೇಷನ್ ಆಫ್ ದ ಅನಿಸೋಲ್, ಫ್ರೆಡೆಲ್ ಕ್ರಾಫ್ ಅಸೈಲೇಷನ್ ಆಫ್ ಅನಿಸೋಲ್. ಸೊ ಇದು ತುಂಬ ಟೈಮ್ ಕೇಳಿದ್ದಾನೆ. ಅದಕ್ಕೆ ಇವೆರಡನ್ನ ನಾನು ತುಂಬ ಕೇಳಿರೋದ್ರಿಂದ ನಾನು ಲಿಸ್ಟ್ ಮಾಡಿದ್ದೀನಿ ಇವೆರಡನ್ನ. ಫ್ರೆಡೆಲ್ ಕ್ರಾಫ್ ಆಲ್ಕೈಲೇಷನ್ ರಿಯಾಕ್ಷನ್ ಅಂಡ್ ಬ್ರೋಮಿನೇಷನ್. ಅದು ಏನು ಮಾಡ್ತಿರ್ತಾನೆ ಅಂದರೆ ಸಮ್ ಕೇಸಸ್ ಏನಪ್ಪ ಅಂತಂದರೆ ಇಂಡೈರೆಕ್ಟಾಗಿ ಕೇಳ್ತಿರ್ತಾನೆ. ಯಾವ ಥರ ಕೇಳ್ತಾನೆ ಇಂಡೈರೆಕ್ಟಾಗಿ ಅಂತಂದರೆ ಹೌ ಡಸ್ ಮೆಥಾಕ್ಸಿ ಬೆನ್ಝೀನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಅಸೆಟಿಕ್ ಆಸಿಡ್ ಅಂತ ಕೇಳ್ತಿರ್ತಾನೆ. ಅಂಡ್ ನೇಮ್ ದ ರಿಯಾಕ್ಷನ್, ರೈಟ್ ದ ಪ್ರಾಡಕ್ಟ್ ಅಂತ. ಸೊ ಈ ಥರ ಇಂಡೈರೆಕ್ಟಾಗಿ ತುಂಬ ಟೈಮ್ ಕ್ವಶನ್ ಕೇಳಿದ್ದಾನೆ. ಸೊ ಅವುಗಳನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಅಸಿಡಿಟಿ ಕ್ವಶನ್ ನಂಬರ್ 12 ಮತ್ತು 12 ಬಂದು ಅಸಿಡಿಟಿ ಮೇಲೆ ಕ್ವಶನ್ ಇದು. ಕ್ರೆಜಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಫಿನಾಲ್ ಅಂಡ್ ನೈಟ್ರೋಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ದ ಫಿನಾಲ್ ಅಂಡ್ ವೈ. ಸೊ ಯೂಶಲಿ ಇದು ಅಸಿಡಿಟಿ ಮೇಲೆ ಬರುತ್ತೆ ಕ್ವಶನ್ ಇದು. ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಅಂಡ್ ಡೊನೇಟಿಂಗ್ ಗ್ರೂಪ್ಸ್ ಮೇಲೆ ಕ್ವಶನ್ ಬರುತ್ತೆ ನಿಮಗೆ ಅಸಿಡಿಟಿ ಆಫ್ ಫಿನಾಲ್ಸ್ ಮೇಲೆ. ಸೊ ಅದು ಅಸಿಡಿಟಿ ಮೇಲೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಬಂದು ಹೌ ಈಸ್ ಆಸ್ಪಿರಿನ್ ಪ್ರಿಪೇರ್ಡ್ ಫ್ರಮ್ ದ ಸ್ಯಾಲಿಸಿಲಿಕ್ ಆಸಿಡ್. ಜೊತೆಗೆ ನಿಮಗೆ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ, ಅಲ್ಲಿ ಆಸ್ಪಿರಿನ್ ಪ್ರಿಪ್ರೇಷನ್ ಬರುತ್ತೆ ನಿಮಗೆ. ಸೊ ಸ್ಯಾಲಿಸಿಲಿಕ್ ಆಸಿಡ್ ಇಂದ ಸೊ ಆ ರಿಯಾಕ್ಷನ್ ಅನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಇಷ್ಟು ಮೇಜರ್ ಇಂಪಾರ್ಟೆಂಟ್ ಕ್ವಶನ್, ನಿಮ್ಗೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ನಾನು, ಬಟ್ ಇಷ್ಟು ನಿಮಗೆ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಎವ್ರಿ ಇಯರ್ ಕವರ್ ಆಗ್ತಿರುವಂಥ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ ಚಾಪ್ಟರ್ ನಂಬರ್ 8 ಬಂದಾಗ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ. ಸೊ ಇಲ್ಲಿ ನಿಮಗೆ ಬಂದಾಗ ಇದು ತುಂಬ ದೊಡ್ಡ ಚಾಪ್ಟರ್ ಆಗಿದೆ, ಮತ್ತು ತುಂಬ ನೇಮ್ಡ್ ರಿಯಾಕ್ಷನ್ಸ್ ಇದೆ, ತುಂಬ ರಿಯಾಕ್ಷನ್ಸ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸೊ ಅದರಲ್ಲಿ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಸೋಫಾರ್ ಪ್ರೀವಿಯಸ್ ಇಯರ್ ಎಕ್ಸಾಮ್ಸನ್ನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಸೊ ನಿಮಗೆ ಈ ಕ್ವಶನ್ಸು ತುಂಬ ಫ್ರೀಕ್ವೆಂಟಾಗಿ ಅಪಿಯರ್ ಆಗ್ತಾ ಇದೆ ಎಕ್ಸಾಮ್ಸಲ್ಲಿ. ಅವುಗಳಲ್ಲಿ ನೀವು ಒಂದು 2-3 ಕ್ವಶನ್ಸ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಉಳಿದಿರೋ ಕ್ವಶನ್ಸನ್ನು ನೀವು ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಿಮಗೆ ಅಲ್ಲಿ ರಿಯಾಕ್ಷನ್ಸನ್ನು ಕೊಟ್ಬಿಡ್ತಾನೆ. ಲೈಕ್ ದಿಸ್ ರಿಯಾಕ್ಟ್ ವಿತ್ ದಟ್ ಒನ್, ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಅಂತ ಕೇಳ್ತಿರ್ತಾನೆ ಕ್ವಶನ್. ಸೊ ಆ ಥರದ್ದು ಕ್ವಶನ್ ಕೇಳುವಂಥ ಪ್ರಾಬಬಿಲಿಟಿ ತುಂಬ ಇರುತ್ತೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ಲೇ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ನೀವು ರಿಯಾಕ್ಷನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೆ ಇವು ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಲಿಸ್ಟ್ ಮಾಡಿದ್ದೇನೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ಲಿ. ಈಗ ನೋಡೋಣ 1 by 1. ಕ್ವಶನ್ ನಂಬರ್ 1 ಬಂದಾಗ ಎಕ್ಸ್ಪ್ಲೈನ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಫಾರ್ ಅಸಿಟಾಲ್ಡಿಹೈಡ್, ರೈಟ್ ದ ಈಕ್ವೇಷನ್ ಅಂತ. ಈಗ ನಿಮಗೆ ಜನರಲ್ ಆಗಿ ಡೈರೆಕ್ಟ್ ಆಗಿ ಕೇಳ್ಬೋದು ಕೆಲವೊಂದ್ಸರಿ ಎಕ್ಸ್ಪ್ಲೈನ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ. ಕೆಲವೊಂದ್ಸರಿ ಏನು ಮಾಡ್ಬೋದು ಅವರೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ ಅನ್ನು ಪಿಕ್ ಮಾಡಿಕೊಂಡು ಕೇಳಿ ಎಕ್ಸ್ಪ್ಲೈನ್ ಆಲ್ಡಾಲ್ ಕಂಡೆನ್ಸೇಷನ್ ಫಾರ್ ದಿಸ್ ಕಾಂಪೌಂಡ್ ಅಂತಾನು ಕೇಳಬಹುದು. ಸೊ ಯೂಶಲಿ ಇದು NCERT ಎಕ್ಸಾಂಪಲ್ ಇದು ಅಸಿಟಾಲ್ಡಿಹೈಡ್ ಬಂದು. ಸೊ ಅದನ್ನೇ ಪಿಕ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಅಥವಾ ನೀವು ಜನರಲ್ ಆಗಿ ಕೇಳ್ಬೋದು ವಾಟ್ ಈಸ್ ಆಲ್ಡಾಲ್ ಕಂಡೆನ್ಸೇಷನ್, ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಅಂತಲೂ ಕೇಳಬಹುದು. ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಇವೆರಡು ಏನಿದಾವೆ ಆ್ಯಕ್ಚುಲಿ ನಿಮಗೆ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಇವೆರಡು ಕ್ವಶನ್ನಲ್ಲಿ ಒಂದು ಕಂಪಲ್ಸರಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನನ್ನು ನೀವು. ಸೆಕೆಂಡ್ ಒನ್ ಕ್ವಶನ್ ನಂಬರ್ ಏನಪ್ಪ ಅಂದರೆ ಎಕ್ಸ್ಪ್ಲೈನ್ ದಿ ಮೆಕಾನಿಸಮ್ ಆಫ್ ಅಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್ ಟು ಕಾರ್ಬೋನೈಲ್ ಗ್ರೂಪ್ ಇನ್ ಪ್ರೆಸೆನ್ಸ್ ಆಫ್ ಎ ಬೇಸ್. ಇದಕ್ಕೆ ಮೆಕಾನಿಸಮ್ ಇದೆ ನಿಮಗೆ. ಸೊ ಇವೆರಡರಲ್ಲಿ ನಿಮಗೆ ಇವೆರಡು ರಿಯಾಕ್ಷನಲ್ಲಿ ಯೂಶಲಿ ನಿಮಗೆ ಒಂದು ಕಂಪಲ್ಸರಿಯಾಗಿ ಬರುವಂಥ ಪ್ರಾಬಬಿಲಿಟಿ ತುಂಬ ಇದೆ. ಯು ಕ್ಯಾನ್ ಸೇ 99% ಅಂತಲೇ ಹೇಳ್ಬೋದು. ಆ ಥರ ನಿಮಗೆ ಪ್ರಾಬಬಿಲಿಟಿ ಇದೆ ಇವೆರಡರಲ್ಲೂ. ಆಲ್ಮೋಸ್ಟ್ ಇವೆರಡರಲ್ಲಿ ಒಂದು ಕ್ವಶನ್ ಬರುವಂಥ ಪ್ರಾಬಬಿಲಿಟಿ ತುಂಬ ಇದೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದಪ್ಪ ಅಂತಂದರೆ ಇಟ್ಸ್ ಎಕ್ಸ್ಪ್ಲೈನ್ ಉಲ್ಫ್ ಕಿಸ್ಟ್ನರ್ ರಿಡಕ್ಷನ್ ಅಂಡ್ ಕ್ಲೆಮನ್ಸನ್ ರಿಡಕ್ಷನ್ ಬೈ ಟೇಕಿಂಗ್ ಅಸಿಟೋನ್ ಆಸ್ ಎನ್ ಎಕ್ಸಾಂಪಲ್. ಸೊ ಇದು ರಿಡಕ್ಷನ್ ರಿಯಾಕ್ಷನ್ ಬರುತ್ತೆ, ಇಲ್ವಾ ಉಲ್ಫ್ ಕಿಸ್ಟ್ನರ್ ರಿಡಕ್ಷನ್ ಕೇಳ್ಬೋದು ಅಥವಾ ಕ್ಲೆಮನ್ಸನ್ ರಿಡಕ್ಷನ್ ಕೇಳಬಹುದು. ಸೊ ಇವೆರಡರಲ್ಲಿ ಯೂಶಲಿ 2 ಮಾರ್ಕ್ಸ್ಗೆ ಕೇಳ್ತಾನೆ ಇರ್ತಾನೆ ಪ್ರತಿ ವರ್ಷ. ಸೊ ಇದು ಅಸಿಟೋನ್ ಎಕ್ಸಾಂಪಲ್ ಅಂತ ನಾನು ತಗೊಂಡಿದ್ದೀನಿ. ಸೊ ಅವರು ಅಸಿಟೋನ್ ಎಕ್ಸಾಂಪಲ್ ಕೇಳಬಹುದು ಅಥವಾ ಜನರಲ್ ಆಗು ಕೇಳಬಹುದು. ಎಕ್ಸ್ಪ್ಲೈನ್ ಉಲ್ಫ್ ಕಿಸ್ಟ್ನರ್ ರಿಡಕ್ಷನ್ ವಿತ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು, ಆರ್ ಎಕ್ಸ್ಪ್ಲೈನ್ ಕ್ಲೆಮನ್ಸನ್ ರಿಡಕ್ಷನ್ ವಿತ್ ಎನ್ ಎಕ್ಸಾಂಪಲ್ ಅಂತಲೂ ಕೇಳ್ಬೋದು, ಅಥವಾ ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲನ್ನು ಕೊಟ್ಬಿಟ್ಟು ಅವರು ಕೇಳಬಹುದು. ನೆಕ್ಸ್ಟ್ ಇನ್ನೊಂದು ಕಂಪಲ್ಸರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ ನಿಮಗೆ ದಟ್ ಈಸ್ ಎಕ್ಸ್ಪ್ಲೈನ್ HVZ ರಿಯಾಕ್ಷನ್ ವಿತ್ ಎನ್ ಈಕ್ವೇಷನ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕಂಪಲ್ಸರಿ ಆರ್ ಇಂಪಾರ್ಟೆಂಟ್ ಕ್ವಶನ್. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ಗೆ. ಅಷ್ಟು ಇಂಪಾರ್ಟೆಂಟ್ ಕ್ವಶನ್ HVZ ರಿಯಾಕ್ಷನ್. ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ಲ್ಲಿ ಬರುತ್ತೆ ನಿಮಗೆ, ಟಾಪಿಕಲ್ ಬರುತ್ತೆ. ಸೊ ಆ ಟಾಪಿಕಲ್ಲಿ ನಿಮಗೆ ಇದು ಒಂದು ನೇಮ್ಡ್ ರಿಯಾಕ್ಷನ್ ಆಗಿರೋದ್ರಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀವಿ ನಾವು ಆ್ಯಕ್ಚುಲಿ ರಿಯಾಕ್ಷನನ್ನು, HVZ ರಿಯಾಕ್ಷನ್. ಸೊ ಅದಾದಮೇಲೆ ನಿಮಗೆ ಇನ್ನೂ ಕೆಲವು ನೇಮ್ಡ್ ರಿಯಾಕ್ಷನ್ಸ್ ಇದೆ, ಅವುಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದರೆ ಇದು ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ತುಂಬ ಕ್ವಶನ್ಸ್ ಬರುತ್ತೆ ಇದರಿಂದ. ಕ್ವಶನ್ ನಂಬರ್ 5 ಎಕ್ಸ್ಪ್ಲೈನ್ ಕೆನೆಜರೋ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. Question number 6 explain Stephen reaction with an example. Question number 7 explain Rosenmund reduction reaction with an example. Question number 8 explain esterification reaction with an example. Question number 9 what is a decarboxylation reaction with an example. So ಇಲ್ಲಿ ನಿಮಗೆ ಡಿಕಾರ್ಬಾಕ್ಸಿಲೇಷನ್ ಏನು ಮಾಡ್ಬೋದು, ಇಂಡೈರೆಕ್ಟ್ ಆಗು ಕೇಳ್ಬೋದು. ಅವರೇ ಎಕ್ಸಾಂಪಲ್ ಅನ್ನು ಕೊಟ್ಬಿಟ್ಟು ಸೋಡಾ ಲೈಮ್ ಅನ್ನು, ಯೂಶಲಿ ಸೋಡಾ ಲೈಮ್ ಅನ್ನು ಯೂಸ್ ಮಾಡ್ತೀವಿ ನಾವು ಡಿಕಾರ್ಬಾಕ್ಸಿಲೇಷನ್ಗೆ. ಸೊ ಸೋಡಾ ಲೈಮನ್ನು ಕೊಟ್ಬಿಟ್ಟು ಪ್ರಾಡಕ್ಟನ್ನು ಕೇಳಿ
ಕ್ವಶನ್ ಮಾರ್ಕನ್ನು ಹಾಕಿ ವಾಟ್ ಈಸ್ ಅ ಪ್ರಾಡಕ್ಟ್ ಆ್ಯಂಡ್ ನೇಮ್ ದ ರಿಯಾಕ್ಷನ್ ಅಂತಲೂ ಕೇಳೋ ಪ್ರಾಬಬಿಲಿಟಿನೂ ತುಂಬ ಇದೆ. ಡಿಕಾರ್ಬಾಕ್ಸಿಲೇಷನ್ ಇವನ್ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 10, ಹೌ ಬೆಂಜಿನ್ ಈಸ್ ಕನ್ವರ್ಟೆಡ್ ಇಂಟು ಬೆಂಜಾಲ್ಡಿಹೈಡ್ ಬೈ ಗೆಟರ್ಮನ್ ಕೋಚ್ ರಿಯಾಕ್ಷನ್. ಸೊ ಈ ಥರ ಅವರು ಡೈರೆಕ್ಟಾಗಿ ಕೇಳ್ಬೋದು ಅಥವಾ ಡೈರೆಕ್ಟಾಗೂ ಕೇಳ್ಬೋದು. ಎಕ್ಸ್ಪ್ಲೈನ್ ಗೆಟರ್ಮನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು, ಅಥವಾ ಹೌ ಬೆಂಜಿನ್ ಈಸ್ ಕನ್ವರ್ಟೆಡ್ ಇಂಟು ಬೆಂಜಾಲ್ಡಿಹೈಡ್ ಅಂತ ಕೇಳ್ಬೋದು, ಅಥವಾ ಅವರು ಇಂಡೈರೆಕ್ಟಾಗಿ ಬೆಂಜಿನನ್ನು ಕೊಟ್ಬಿಟ್ಟು ರಿಯಾಕ್ಷನ್ ಕೊಟ್ಬಿಟ್ಟು ಬೆಂಜಾಲ್ಡಿಹೈಡನ್ನು ಕೊಟ್ಬಿಟ್ಟು ನೇಮ್ ದ ರಿಯಾಕ್ಷನ್ ಅಂತಲೂ ಕೇಳಬಹುದು. ಸೊ ಆ ಥರ ಪ್ರಾಬಬಿಲಿಟಿ ಇದೆ. ಸೊ ಇದು ತುಂಬ ಟೈಮು ಇಂಡೈರೆಕ್ಟಾಗೂ ಕೇಳಿದ್ದಾರೆ ಇದನ್ನು ಗೆಟರ್ಮನ್ ಕೋಚ್ ರಿಯಾಕ್ಷನನ್ನು. ಲೈಕ್ ಬೆಂಜಿನನ್ನು ಕೊಟ್ಬಿಟ್ಟು ಕಾರ್ಬನ್ ಮಾನಾಕ್ಸೈಡ್ HCl ಆ್ಯನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಪ್ರಾಡಕ್ಟ್ಗೆ ಆ್ಯಂಡ್ ನೇಮ್ ದ ರಿಯಾಕ್ಷನ್ ಅಂತ ಕೇಳಿರುವಂಥ ಪ್ರಾಬಬಿಲಿಟಿ ತುಂಬ ಇದೆ. ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ತುಂಬ ಟೈಮ್ ಕೇಳಿದ್ದಾರೆ ಈ ಥರ ಇಂಡೈರೆಕ್ಟಾಗಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದ ಕ್ವಶನ್ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ ಕ್ವಶನ್ಗೆ ಅದು ಅಸಿಡಿಟಿ ಮೇಲೆ, ಅಂದರೆ ಯಾವ ಥರ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಆ್ಯಂಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಸಿಡಿಟಿ ಮೇಲೆ ಅಫೆಕ್ಟ್ ಆಗುತ್ತೆ, ಅಥವಾ ಒಂದು 3 ಕಾರ್ಬಾಕ್ಸಿಲಿಕ್ ಆಸಿಡ್ ಕಾಂಪೌಂಡ್ಸನ್ನು ಕೊಟ್ಬಿಟ್ಟು ಇದನ್ನು ರೈಟ್ ಇಟ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಟಿ ಅಂತಲೂ ಕೇಳಬಹುದು. ಇದು ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು. ಇದು ಅಸಿಡಿಟಿ ಮೇಲೆ ಕ್ವಶನ್ ಕೇಳುವಂಥ ಪ್ರಾಬಬಿಲಿಟಿ ತುಂಬ ಇದೆ. ಅದು NCERT ಎಕ್ಸಾಂಪಲ್ಸಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ಅಸಿಡಿಟಿ ಆರ್ಡರ್ ಆಲ್ಮೋಸ್ಟ್ ಒಂದು 15 ಕಾಂಪೌಂಡ್ಸ್ ನಿಮಗೆ ಏನು ಮಾಡಿದ್ದಾನೆ ಲಿಸ್ಟ್ ಮಾಡಿದ್ದಾನೆ ಅಸಿಡಿಟಿ ಆರ್ಡರ್. ಸೊ ಅವುಗಳಲ್ಲೇ ಪಿಕ್ ಮಾಡಿ ಕೇಳುವಂಥ ಪ್ರಾಬಬಿಲಿಟಿ ತುಂಬ ಇದೆ. ಸೊ ದಯವಿಟ್ಟು ಆ ಕ್ವಶನ್ಸನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. NCERT ಕ್ವಶನ್ಸನ್ನು ಅಸಿಡಿಟಿ ಆರ್ಡರನ್ನು ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ. ಸೊ ಅವುಗಳಲ್ಲಿ ನಿಮಗೆ ಒಂದು ಕ್ವಶನನ್ನು ಸಿಗಬಹುದು. ಅದಾದಮೇಲೆ ನೆಕ್ಸ್ಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಕ್ಸ್ಪ್ಲೈನ್ ದ ನೈಟ್ರೇಷನ್ ಆಫ್ ಬೆಂಜಾಲ್ಡಿಹೈಡ್ ರಿಯಾಕ್ಷನ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಫಾರ್ ಬೆಂಜಾಲ್ಡಿಹೈಡ್ ರಿಯಾಕ್ಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಷ್ಟ ಆಯಿತು ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ, ಅದು ಅಮೈನ್ಸ್ ಚಾಪ್ಟರ್. ನಿಮಗೆ ಅಮೈನ್ಸ್ ಚಾಪ್ಟರ್ ಬಂದರೆ ಇದು ಸ್ಮಾಲ್ ಚಾಪ್ಟರ್. ಸೊ ನೀವು ಆದರೆ ನಂಬರ್ ಆಫ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಕಡಿಮೆನೇ ಬರುತ್ತೆ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ವಶನ್ ನಂಬರ್ 1 ಬಂದಾಗ ಎಕ್ಸ್ಪ್ಲೈನ್ ಹಾಫ್ಮನ್ಸ್ ಬ್ರೋಮೊಮೈಡ್ ಡಿಗ್ರೇಡೈಸೇಷನ್ ರಿಯಾಕ್ಷನ್, ಸೆಕೆಂಡ್ ಒನ್ ಬಂದು ಎಕ್ಸ್ಪ್ಲೈನ್ ದಿ ಗೇಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸ್. ಇವೆರಡು ಕ್ವಶನಲ್ಲಿ ಯೂಶಲಿ ನಿಮಗೆ ಒಂದು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇವೆರಡು ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಏನಿದಾವೆ ಇವೆರಡು ಕ್ವಶನಲ್ಲಿ ಯೂಶಲಿ ಅವೆರಡು ಕ್ವಶನಲ್ಲಿ ಒಂದು ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕಂಪಲ್ಸರಿಯಾಗಿ. ಬಟ್ ಇಲ್ಲಿ ನಿಮಗೆ ಬಂದಾಗ ಕ್ವಶನ್ ನಂಬರ್ 1ನಲ್ಲಿ ನಾನು ಹೇಳಿದ್ದೀನಿ ಕ್ವಶನ್ ನಂಬರ್ 1 ಆರ್ ಕ್ವಶನ್ ನಂಬರ್ 2ನಲ್ಲಿ ಅವರು ನಿಮಗೆ ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಗೇಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸ್ ಅಂತ ಕೇಳ್ಬೋದು, ಅಥವಾ ಅವರೇ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲನ್ನು ಕೇಳಿ ಲೈಕ್ ಎಕ್ಸ್ಪ್ಲೈನ್ ದಿ ಪ್ರಿಪ್ರೇಷನ್ ಆಫ್ ಮೆಥನಮೈನ್ ಯೂಸಿಂಗ್ ಗೇಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸ್ ಅಂತಾದರೂ ಕೇಳಬಹುದು. ಸೊ ಅವುಗಳಿಗೆ ನೀಟಾಗಿ ಆರ್ ಪ್ಲೇಸಲ್ಲಿ ಏನನ್ನು ಮೆನ್ಷನ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈವನ್ ಹಾಫ್ಮನ್ ಬ್ರೋಮೊಮೈಡ್ಗೂ ಆ ಥರ ಕೇಳುವಂಥ ಪ್ರಾಬಬಿಲಿಟಿ ಇದೆ. ಬಟ್ ಅದರಲ್ಲಿ ಮೆಜಾರಿಟಿ ನಿಮಗೆ ಗೇಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸಲ್ಲಿ ಬಂದಾಗಲೇ ಈ ಥರ ಮೆಥನಮೈನ್, ಹೌ ಡು ಯು ಪ್ರಿಪೇರ್ ಮೆಥನಮೈನ್ ಬೈ ಯೂಸಿಂಗ್ ಗೇಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸ್ ಅಂತ ಕೇಳಿರೋ ತುಂಬ ಪ್ರಾಬಬಿಲಿಟಿನೇ ತುಂಬ ಇದೆ ಆ್ಯಕ್ಚುಲಿ. ಸೊ ಅವೆರಡರಲ್ಲಿ ಬಟ್ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2ನಲ್ಲಿ ಒಂದು ಕಂಪಲ್ಸರಿ ಆಗಂತೂ ಎವ್ರಿ ಇಯರ್ ಬರ್ತಾನೆ ಇದೆ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಕಂಪಲ್ಸರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಾಗ ಅಮೈನ್ಸ್ ಚಾಪ್ಟ್ರಲ್ಲಿ ಕ್ವಶನ್ ನಂಬರ್ 3 ಎಕ್ಸ್ಪ್ಲೈನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಬೈ ಟೇಕಿಂಗ್ ಎಥನಮೈನ್ ಆಸ್ ಎನ್ ಎಕ್ಸಾಂಪಲ್. ಆಲ್ರೆಡಿ ನಾನು ಹೇಳಿದ್ದೀನಿ ಈ ರಿಯಾಕ್ಷನ್ಸಲ್ಲೆಲ್ಲ ಏನಾಗ್ಬಿಡುತ್ತೆ ಅಂತಂದರೆ ಒಂದೊಂದ್ಸರಿ ಅವ್ನು ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಕೇಳ್ತಾನೆ, ಕೆಲವೊಂದ್ಸರಿ ಇಂಡೈರೆಕ್ಟಾಗಿ ಏನು ಮಾಡ್ತಾನೆ ಅಂದರೆ ಎಕ್ಸ್ಪ್ಲೈನ್ ದ ಪ್ರಿಪ್ರೇಷನ್ ಆಫ್ ಎಥನಮೈನ್ ಬೈ ಯೂಸಿಂಗ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಕೇಳ್ಬಿಡ್ತಾನೆ. ಸೊ ನಿಮಗೆ ಆ ಎಕ್ಸಾಂಪಲನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಕಂಪಲ್ಸರಿ ಕ್ವಶನ್ ಬರುವ ಪ್ರಾಬಬಿಲಿಟಿ ಇರುವಂಥದ್ದು ಕ್ವಶನ್ ನಂಬರ್ 4ಅಲ್ಲಿ, ವಿಚ್ ಈಸ್ ಮೋರ್ ಬೇಸಿಕ್ ಅಮಾಂಗ್ ಏಕ್ವೇಸ್ ಸೊಲ್ಯೂಷನ್ ಆಫ್ ಅನಿಲಿನ್ ಅಂಡ್ ammonia, give one reason. So basicity differences like aromatic amines and ammonia, aliphatic amines and ammonia, or aliphatic amine and aromatic amines. ಇವುಗಳಲ್ಲಿ ಯಾವುದು ಮೋರ್ ಬೇಸಿಕ್ ಮತ್ತು ಯಾಕೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಈ ಕ್ವಶನ್ ನಂಬರ್ 4 ಮತ್ತು ಕ್ವಶನ್ ನಂಬರ್ 5. ಇವುಗಳ ಜೊತೆಗೆ ನಿಮ್ಮ NCERTನಲ್ಲಿ ಬೆಸಿಸಿಟಿ ಆರ್ಡರನ್ನು ಕೊಟ್ಟಿದ್ದಾನೆ ಅಮೈನ್ಸ್ಗೆ. ಲೈಕ್ ಒಂದು ಏಕ್ವೇಸ್ ಫೇಸಲ್ಲಿ ಕೊಟ್ಟಿದ್ದಾನೆ ಮಿಥೈಲ್ ಅಮೈನ್ ಮತ್ತು ಈಥೈಲ್ ಅಮೈನ್ಗೆ. ಸೊ ಆ ಆರ್ಡರ್ ಏನಿದೆ ಅವುಗಳನ್ನು ನೋಡ್ಕೊಳ್ಳಿ. ಅದರಲ್ಲೂ ಕೇಳುವಂಥ ಪ್ರಾಬಬಿಲಿಟಿ ತುಂಬ ಇದೆ. ಲೈಕ್ ಮೆಥನಮೈನ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ಸ್, ಮೀಥೈಲ್ ಅಮೈನ್ ಆ್ಯಂಡ್ ಈಥೈಲ್ ಅಮೈನ್ ಏಕ್ವೇಸ್ ಮೀಡಿಯಮಲ್ಲಿ ಒಂದು ಆರ್ಡರ್ನ ಕೊಟ್ಟಿದ್ದಾನೆ, ಬೆಸಿಸಿಟಿ ಆರ್ಡರನ್ನು. ಸೊ ಅವುಗಳನ್ನು ನೋಡ್ಕೊಳ್ಳಿ, ಅವುಗಳಲ್ಲೂ ಕೇಳುವಂಥ ಚಾನ್ಸಸ್ ತುಂಬ ಇದೆ. ಅದು ಬಿಟ್ಟರೆ ನಿಮಗೆ IUPAC ನೇಮ್ ಕ್ವಶನ್ ನಂಬರ್ 6 ಬಂದಾಗ IUPAC ನೇಮ್ಸ್, ಯೂಶಲಿ IUPAC ನೇಮ್ಸ್ ಅಂತ ಬಂದಾಗ ತುಂಬ ಟೈಮು ಅವನು ಅಮೈನ್ಸನ್ನೇ ತೊಗೊಂಡಿದ್ದಾನೆ IUPAC ನಾಮಿನಕ್ಲೇಚರಲ್ಲಿ.
ಸೊ ಹಾಗಾಗಿರೋದ್ರಿಂದ ಸೊ ಎನ್ ಸಿ ಆರ್ ಟಿನಲ್ಲಿ ಏನೇನೆಲ್ಲ ಎಕ್ಸಾಂಪಲ್ಸ್ ಇದೆ ನಿಮಗೆ IUPAC ನಾಮಿನಕ್ಲೇಚರಲ್ಲಿ ಅಮೈನ್ಸಲ್ಲಿ, ಸೊ ಅವುಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ನಿಮಗೆ ಕ್ವಶನ್ ನಂಬರ್ 7, ಎಕ್ಸ್ಪ್ಲೈನ್ ದಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಫಾರ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಮೈನ್ಸ್. ವಾಟ್ ಈಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಆ್ಯಂಡ್ ವಾಟ್ ಈಸ್ ಅ ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ಹೌ ಡು ಯು ಡಿಸ್ಟಿಂಗ್ವಿಶ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಮೈನ್. ಸೊ ಈ ಥರ ನಿಮಗೆ ಇವನ್ ತುಂಬ MCQನಲ್ಲೂ ಕ್ವಶನ್ ಕೇಳಿದಾನೆ ಇದು, ಅಂದರೆ ಕೆಮಿಕಲ್ ಕಾಂಪೋಸಿಷನ್ ಆಗಲಿ ಅಥವಾ ನೇಮ್ ಆಗಲಿ, ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದರೆ ಏನು ಅಂತ ಕೇಳಿದಾನೆ, ಅಥವಾ ಕೆಮಿಕಲ್ ಕಾಂಪೋಸಿಷನ್ ಬರೀರಿ ಅಂತ ಕೇಳಿದಾನೆ. ಮತ್ತು ಸಪ್ರೇಷನ್ ಯಾವ ಥರ ಮಾಡ್ತೀರಾ, ಐ ಮೀನ್ ಪ್ರೈಮರಿ ಸೆಕೆಂಡರಿ ಅಮೈನ್ಸನ್ನು ಯಾವ ಥರ ಡಿಸ್ಟಿಂಗ್ವಿಶ್ ಮಾಡ್ತೀರಾ ಹಿನ್ಸ್ಬರ್ಗ್ ರಿಯೇಜೆಂಟನ್ನು ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇದನ್ನು ತುಂಬ ಟೈಮ್ ಕೇಳಿರೋದ್ರಿಂದ ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಅದಾದಮೇಲೆ ನೆಕ್ಸ್ಟ್ ಬಂದು ಈಗ ಕ್ವಶನ್ ನಂಬರ್ 8, ಎಕ್ಸ್ಪ್ಲೈನ್ ದಿ ಪ್ರಿಪ್ರೇಷನ್ ಆಫ್ ಅನಿಲಿನ್ ಫ್ರಮ್ ದ ನೈಟ್ರೋಬೆನ್ಝೀನ್. ಸೊ ಇದು ಪ್ರಿಪ್ರೇಷನಲ್ಲಿ ಬರುತ್ತೆ ನಿಮಗೆ. ಆ ಪ್ರಿಪ್ರೇಷನಲ್ಲಿ ನಾವು ಫಸ್ಟ್ ಪ್ರಿಪ್ರೇಷನ್ ಇದೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ನೀವು ಅಮೈನ್ಸಲ್ಲಿ ಪ್ರಿಪ್ರೇಷನ್ ಇದು ಫಸ್ಟ್ ಪ್ರಿಪ್ರೇಷನ್ ಬರುತ್ತೆ ಆ್ಯಕ್ಚುಲಿ. ನೈಟ್ರೋ ಕಾಂಪೌಂಡ್ಸಿಂದ ಅಮೈನ್ ಕಾಂಪೌಂಡ್ಸನ್ನು ಪ್ರಿಪೇರ್ ಮಾಡುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನೀವು ಅಮೈನ್ಸ್ ಚಾಪ್ಟರ್ಲ್ಲಿ ಬಂದರೆ ನಿಮಗೆ ಮ್ಯಾಕ್ಸಿಮಮ್ ಈ ಕ್ವಶನ್ಸ್ ಕವರ್ ಆಗುತ್ತೆ. ಸೊ ಇಷ್ಟರಲ್ಲೇ ನಿಮಗೆ ಕೊಡುವಂಥ ಪ್ರಾಬಬಿಲಿಟಿ ತುಂಬ ಇರುತ್ತೆ. ಇದು 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮಾತ್ರನೇ, ಮತ್ತು MCQ ನೀವು ಎಲ್ಲಿ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ 3 ಮಾರ್ಕ್ಸ್ ಒಂದು ಕವರ್ ಆಗೋ ಪ್ರಾಬಬಿಲಿಟಿ ತುಂಬ ಇದೆ. ಸೊ ಇದಾಯಿತು ಅಮೈನ್ಸ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಈಗ ಬರೋಣ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಬಂದಾಗ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಅಂತ ಒಂದು ಕ್ವಶನನ್ನು ತಗೊಂಡು 3 ಮಾರ್ಕ್ಸ್ ಕೊಡುವಂಥ ಪ್ರಾಬಬಿಲಿಟಿ ಇಲ್ಲ. ಇಲ್ಲಿ ನಿಮಗೆಲ್ಲ ಇಲ್ಲೆಲ್ಲ ಏನು ಸಿಗುತ್ತೆ ಅಂದರೆ 2 ಮಾರ್ಕ್ಸ್ ಕ್ವಶನ್ ಸಿಗುತ್ತೆ. 2 ಮಾರ್ಕ್ಸ್ 2+1 ಪ್ರಾಬಬಿಲಿಟಿನೇ ತುಂಬ ಇರೋದು. ಸೊ ಹಾಗಾಗಿರೋದ್ರಿಂದ ನಾನು ಇಲ್ಲಿ ಏನು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ಸ್ಗಳಿಂದ ನಾನು ಸ್ವಲ್ಪ ಅನಾಲಿಸಿಸ್ ಮಾಡಿ ಯಾವ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ರಿಪೀಟೆಡಾಗಿ ಕೊಟ್ಟಿದ್ದಾರೆ, ಆ ಕ್ವಶನ್ಸನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಆ ಕ್ವಶನ್ಸನ್ನು ನೋಡ್ಬೋದು ನೀವು ಇಲ್ಲಿ. ಕ್ವಶನ್ ನಂಬರ್ 1, give the Haworth structure of lactose, maltose, sucrose, glucose and fructose. ನಾವು ಎವ್ರಿ ಇಯರ್ ನೋಡಿದ್ರೆ ಆ್ಯಕ್ಚುಲಿ ಈ ಲ್ಯಾಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್ ಇವೆಲ್ಲ ಡೈಸ್ಯಾಕರೈಡ್ಸ್. ಈ ಸ್ಯಾಕರೈಡ್ಸ್ದು ಹ್ಯಾವರ್ತ್ ಸ್ಟ್ರಕ್ಚರನ್ನು ಎವ್ರಿ ಇಯರ್ ಕೇಳ್ತಾನೆ ಇದ್ದಾನೆ 2 ಮಾರ್ಕ್ಸ್ಗೆ ಕ್ವಶನ್ ಆಗಿ ಕಂಪಲ್ಸರಿಯಾಗಿ ಕೇಳ್ತಾನೆ ಇದ್ದಾನೆ, ಲ್ಯಾಕ್ಟೋಸ್, ಮಾಲ್ಟೋಸ್ ಅಂಡ್ ಸುಕ್ರೋಸ್. ಅದ್ರ ಜೊತೆಗೆ ನಾವು PU ಬೋರ್ಡ್ ಮೀಟಿಂಗಲ್ಲಿ ಹೇಳಿದ್ದೇನಪ್ಪ ಅಂತಂದರೆ ಇವನು ಗ್ಲೂಕೋಸ್ ಮತ್ತು ಫ್ರಕ್ಟೋಸನ್ನು ಕೊಡುವಂಥ ಪ್ರಾಬಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಅಂದರೆ ಅವೆರಡನ್ನೂ ಆ್ಯಡ್ ಮಾಡ್ಕೋಬೋದು, ಅವುಗಳನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಈ 3 ಜೊತೆಗೆ ಅವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಇವು 5 ಏನಿದಾವೆ ನಿಮಗೆ ಹ್ಯಾವರ್ತ್ ಸ್ಟ್ರಕ್ಚರ್, ಅವು 5ರಲ್ಲಿ ಒಂದು ಕಂಪಲ್ಸರಿಯಾಗಿ 2 ಮಾರ್ಕ್ಸ್ಗೆ ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟ್ ಬರೋಣ ಕಂಪಲ್ಸರಿ ಕ್ವಶನ್, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಕ್ವಶನ್ ನಂಬರ್ 2, ರೈಟ್ ದಿ ಕೆಮಿಕಲ್ ರಿಯಾಕ್ಷನ್ ಟು ಎಲ್ಯುಸಿಡೇಟ್ glucose contains 5 hydroxyl groups, glucose contains 6 carbon atoms in a straight chain, glucose contain carbonyl groups, glucose contain primary alcohol. ಈ 4 ಏನಿದೆ ನಿಮಗೆ ಸ್ಟ್ರಕ್ಚರ್ ಎಲ್ಯುಸಿಡೇಷನ್ ಆಫ್ ದ ಗ್ಲೂಕೋಸ್ ಅಂತ ಬರುತ್ತೆ. ಇವುಗಳಿಗೆ ನಾವು ಎವಿಡೆನ್ಸ್ ಆಗಿ ರಿಯಾಕ್ಷನ್ ಮತ್ತು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕು. ಅಂದರೆ ಗ್ಲೂಕೋಸಲ್ಲಿ 5 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ಏನು ಪ್ರೂಫ್ ಇದೆ ಅಂತ ಒಂದು ರಿಯಾಕ್ಷನ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಾವು ರಿಯಾಕ್ಷನನ್ನು ಬರೀಬೇಕಾಗುತ್ತೆ. ಅದೇ ಥರನೇ ಈ 4 ಏನಿದೆ ಕಂಡೀಷನ್ಸು, 4 ಕಂಡೀಷನ್ಸ್ಗೆ ಒಂದು ರಿಯಾಕ್ಷನ್ ಇವೆ 4ರಲ್ಲಿ ಯಾವುದಾದ್ರು ಒಂದು ಕೇಳ್ಬೋದು 2 ಮಾರ್ಕ್ಸ್ಗೆ. ಒಂದು ಕೇಳಿ ಅದರಲ್ಲಿ ನೀವು ರಿಯಾಕ್ಷನನ್ನು ಬರೆದು ಎಕ್ಸ್ಪ್ಲನೇಷನನ್ನು ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ವಾಟ್ ಆರ್ ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಈಚ್. ಡೆಫಿನೇಷನನ್ನು ಬರೆದು ಒಂದು ಎಕ್ಸಾಂಪಲನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಬಂದಾಗ ನಾವು ಪ್ರೋಟೀನ್ಸ್ಗೆ ಬಂದಾಗ ವಾಟ್ ಆರ್ ಫೈಬ್ರಸ್ ಪ್ರೋಟೀನ್ ಅಂಡ್ ಗ್ಲೋಬುಲಾರ್ ಪ್ರೋಟೀನ್ಸ್, ಗಿವ್ ಅನ್ ಎಕ್ಸಾಂಪಲ್. ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸನ್ನು ತುಂಬ ಫೋಕಸ್ ಮಾಡಬೇಕು ನಾವಲ್ಲಿ ಪ್ರೋಟೀನ್ಸ್ಗೆ ಬಂದಾಗ. ಲೈಕ್ ಫೈಬ್ರಸ್ ಪ್ರೋಟೀನ್, ಗ್ಲೋಬುಲಾರ್ ಪ್ರೋಟೀನ್ಸ್ಗೆ ಡಿಫ್ರೆನ್ಸಸ್ ಆಗಲಿ ಅಥವಾ ಡೆಫಿನೇಷನ್ ಫಾಲೋಡ್ ಬೈ ಎಕ್ಸಾಂಪಲ್ಸ್, ಮತ್ತು ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಏನು ಅವುಗಳಿಗೆ ಎಕ್ಸಾಂಪಲ್ ಆಗಲಿ, ಮತ್ತು ವಾಟರ್ ಆಸಿಡ್ ಬೇಸ್ ನ್ಯೂಟ್ರಲ್ ಅಮೈನೋ ಆಸಿಡ್ಸ್ ಎಕ್ಸಾಂಪಲ್ ಆಗಲಿ. ಸೊ ಇವುಗಳಿಗೆಲ್ಲ ಒಂದೊಂದು ಎಕ್ಸಾಂಪಲನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೆ ಕ್ವಶನ್ ನಂಬರ್ 8ಗೆ ಬಂದಾಗ ನಿಮಗೆ ನ್ಯಾಚುರಲಿ ಅಕ್ಕರಿಂಗ್ ಆಪ್ಟಿಕಲಿ ಇನ್ಆಕ್ಟಿವ್ ಅಮೈನೋ ಆಸಿಡ್, ಯೂಶ್ವಲಿ ಅದು ಗ್ಲೈಸಿನ್ನು, ಅದು ಒಂದೇ ಅಮೈನೋ ಆಸಿಡ್ ಆಪ್ಟಿಕಲಿ ಇನ್ಆಕ್ಟಿವ್ ಇರೋದು. ಸೊ ಇದನ್ನು ತುಂಬ ಟೈಮ್ ಕಾಂಪಿಟೇಟಿವಲ್ಲೂ MCQನಲ್ಲೂ ತುಂಬ ಟೈಮ್ ಕೇಳಿದ್ದಾರೆ. ಸೊ ಅದನ್ನು ಫೋಕಸ್ ಮಾಡ್ಬೋದು. ಕ್ವಶನ್ ನಂಬರ್ 8. ಓಕೆ, ನೆಕ್ಸ್ಟ್ ಬಂದಾಗ ನಮಗೆ ಅದಾದಮೇಲೆ ಕ್ವಶನ್ ನಂಬರ್ 7 ಬನ್ನಿ.
ರೈಟ್ ದಿ ಜನರಲ್ ಸ್ಟ್ರಕ್ಚರ್ ಆಫ್ ಜ್ವಿಟರ್ ಅಯಾನ್ ಆಫ್ ಗ್ಲೈಸಿನ್ ಆರ್ ಅನಲನಿನ್. ಸೊ ಇಲ್ಲಿ ಇವೆರಡರಲ್ಲಿ ಜ್ವಿಟರ್ ಅಯಾನಿಕ್ ಸ್ಟ್ರಕ್ಚರ್ ನಿಮಗೆ ಕೇಳುವಂಥ ಪ್ರಾಬಬಿಲಿಟಿ ಇದೆ. ಜ್ವಿಟರ್ ಅಯಾನಿಕ್ ಸ್ಟ್ರಕ್ಚರ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರುವಂತಹ ಸ್ಟ್ರಕ್ಚರ್ ಅದು ಗ್ಲೈಸಿನ್ ಮತ್ತು ಅಲನಿನ್. 20 ಅಮೈನೋ ಆಸಿಡ್ಸ್ ಅಲ್ಲಿ ಆಕ್ಚುಲಿ ನೀವು ಜ್ವಿಟರ್ ಅಯಾನಿಕ್ ಸ್ಟ್ರಕ್ಚರ್ ಕೇಳಿದ್ರೆ ಇವೆರಡರಲ್ಲಿ ಒಂದೇ ಕೇಳಬೇಕು ಅಂತ ಇದೆ. ಸೊ ಇವುಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜ್ವಿಟರ್ ಅಯಾನಿಕ್ ಸ್ಟ್ರಕ್ಚರ್, ಗ್ಲೈಸಿನ್ ಮತ್ತು ಅಲನಿನ್ದು ಸ್ಟ್ರಕ್ಚರ್ಸ್ ಅನ್ನು. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 9 ಬಂದಾಗ, ವಾಟ್ ಈಸ್ ಮೀನ್ಟ್ ಬೈ ಡಿನ್ಯಾಚುರೇಷನ್ ಆಫ್ ದ ಪ್ರೋಟೀನ್, ವಿಚ್ ಲೆವೆಲ್ ಆಫ್ ಸ್ಟ್ರಕ್ಚರ್ ರಿಮೇನ್ಸ್ ಇಂಟ್ಯಾಕ್ಟ್ ಡ್ಯೂರಿಂಗ್ ಡಿನ್ಯಾಚುರೇಷನ್ ಆಫ್ ಗ್ಲೋಬುಲಾರ್ ಪ್ರೋಟೀನ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಡಿನ್ಯಾಚುರೇಷನ್ ಡೆಫಿನೇಷನ್ ಅನ್ನು ಬರೀಬೇಕು ಮತ್ತು ಯಾವ ಲೆವೆಲ್ ಇಂಟ್ಯಾಕ್ಟ್ ಆಗಿರುತ್ತೆ. ಯೂಶಲಿ ಪ್ರೈಮರಿ ಸ್ಟ್ರಕ್ಚರ್ ವಿಲ್ ಬಿ ಇಂಟ್ಯಾಕ್ಟ್. ಸೊ ಅದೇನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಪ್ರೈಮರಿ ಸ್ಟ್ರಕ್ಚರ್ಗೆ. ಸೊ ಅದನ್ನು ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ವೈಟಮಿನ್ಸ್ಗೆ ಬಂದಾಗ ಯೂಶಲಿ ಒಂದು ವೈಟಮಿನಲ್ಲಿ ಒಂದು ಕ್ವಶನ್ ಕೇಳ್ತಾನೆ ಇರ್ತಾರೆ ಪ್ರತಿ ವರ್ಷ. ಲೈಕ್ ಆ ವೈಟಮಿನ್ಸ್ ಏನಿದೆ, A, B, C, D, E ಏನು ವೈಟಮಿನ್ಸ್ ಇದೆ, ಆ ವೈಟಮಿನ್ಸಲ್ಲಿ ಡಿಫಿಷಿಯನ್ಸಿ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಡಿಫಿಷಿಯನ್ಸಿ ಆಫ್ ದ ವೈಟಮಿನ್ B, ವೈಟಮಿನ್ B12, ವೈಟಮಿನ್ C, ವೈಟಮಿನ್ A. ಸೊ ಆ ಥರ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಸೊ ನಿಮಗೆ ಟೇಬಲ್ ಏನಿದೆ ಆ ಟೇಬಲಲ್ಲಿ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವೈಟಮಿನ್ಸ್ ಡಿಫಿಷಿಯನ್ಸಿಯನ್ನು. ನೆಕ್ಸ್ಟ್ ಅದಾದಮೇಲೆ ಬಂದಾಗ ನಿಮಗೆ ನ್ಯೂಕ್ಲಿಕ್ ಆ್ಯಸಿಡ್ ಸೆಲ್ ಅಂತ ಬಂದಾಗ ಯೂಶಲಿ ನಿಮಗೆ ಕ್ವಶನ್ ಎವ್ರಿ ಇಯರ್ ನಾವು ಅಬ್ಸರ್ವ್ ಮಾಡಿದಾಗ ಕೇಳ್ತಿರೋದು ಕ್ವಶನ್ ಯಾವುದಪ್ಪ ಅಂತಂದರೆ ಶುಗರ್ ಮಾಯಿಟಿ ಪ್ರೆಸೆಂಟ್ ಇನ್ DNA ಆ್ಯಂಡ್ RNA. ಶುಗರ್ ಮಾಯಿಟಿ ಪ್ರೆಸೆಂಟ್ ಇನ್ DNA, ಶುಗರ್ ಮಾಯಿಟಿ ಪ್ರೆಸೆಂಟ್ ಇನ್ RNA. ಅದ್ರ ಜೊತೆಗೆ ನಿಮಗೆ 1 ಮಾರ್ಕ್ಸ್ ಅಂತ ಬಂದಾಗ ಆ್ಯಡ್ ಮಾಡಿದಾಗ ನೈಟ್ರೋಜನ್ ಬೇಸ್ ಇಸ್ ಪ್ರೆಸೆಂಟ್ ಇನ್ ಓನ್ಲಿ ಇನ್ DNA ಬಟ್ ನಾಟ್ ಇನ್ RNA. ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ RNA ಬಟ್ ನಾಟ್ ಇನ್ DNA. ಸೊ ಇದನ್ನು ತುಂಬ ಟೈಮ್ ಎಕ್ಸಾಮ್ಸಲ್ಲಿ NCR ಅಥವಾ MCQನಲ್ಲಾಗಲಿ ಅಥವಾ ಕ್ವಶನ್ಸ್ ಎಲ್ಲ ಇದರಲ್ಲಾಗಲಿ 3 ಮಾರ್ಕ್ಸ್ ಕ್ವಶನ್ಸಲ್ಲಾಗಲಿ ತುಂಬ ಟೈಮ್ ಕೇಳಿದ್ದಾರೆ. ಸೊ ಅದನ್ನು ನೀಟಾಗಿ ಫೋಕಸ್ ಮಾಡಿ. ಅದರ ಜೊತೆಗೆ ಲಾಸ್ಟ್ ಯಾವುದಪ್ಪ ಅಂದರೆ ಹಾರ್ಮೋನ್ಸ್. ಇದು ಸಪ್ಲಿಮೆಂಟ್ರಿ ಮೆಟೀರಿಯಲ್ ಥರ ಇದೆ ನಿಮಗೆ, ಬಟ್ ಹಾರ್ಮೋನ್ಸ್ ಇದರಲ್ಲೂ ತುಂಬ ಟೈಮ್ ಎವ್ರಿ ಇಯರ್ ಕೇಳ್ತಾನೆ ಇದ್ದಾನೆ ಕ್ವಶನು ಹಾರ್ಮೋನ್ಸ್ ಅಂತ. ಲೈಕ್ ಹಾರ್ಮೋನ್ಸ್ ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್, ಯಾವ ಹಾರ್ಮೋನ್ಸ್ ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡುತ್ತೆ ಅಂತ. ಅದ್ರ ಜೊತೆಗೆ ಥೈರಾಕ್ಸಿನ್ ಮೇಲೇನೂ ಒಂದು ಟೈಮ್ ಕ್ವಶನ್ ಕೇಳಿದ್ದಾನೆ, ಅಂದರೆ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ಥೈರಾಕ್ಸಿನ್, ಯೂಶಲಿ ಅಯೋಡಿನ್ ಅದು. ಸೊ ಅದ್ರ ಮೇಲೇನೂ ತುಂಬ ಟೈಮ್ ಕ್ವಶನ್ ಕೇಳಿದ್ದಾನೆ. ಸೊ ಇಷ್ಟಾಯಿತು ನಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಎಲ್ಲ ಚಾಪ್ಟರ್ಗಳಲ್ಲಿ ಇದು ಮ್ಯಾಕ್ಸಿಮಮ್ ಏನಾಗುತ್ತೆ ಅದರಲ್ಲಿ ಇದು ಎವ್ರಿ ಇಯರ್ ಪ್ರೀವಿಯಸ್ ಇಯರಿಂದ ನಾವು ಅಬ್ಸರ್ವ್ ಮಾಡಿದಾಗ ಇದು ರಿಪೀಟೆಡ್ ಆಗಿ ಮತ್ತು ಫ್ರೀಕ್ವೆಂಟ್ ಆಗಿ ಅಪಿಯರ್ ಆಗ್ತಿರುವಂಥ ಕ್ವಶನ್ಸ್ ಇವು, ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಇಷ್ಟಾಯಿತು ನಮ್ಮ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.